ವಾಕ್ಯ ಕೇಳಿಸಿದರಾಗಿದ್ದೀರಾ? ಎಸ್. ಇವತ್ತು ನಾನು ಹೇಳುವಂಥ ವಾಕ್ಯವನ್ನು ನೀವು ಗಮನವಿಟ್ಟು ಕೇಳಬೇಕಾಗಿ ನಾನು ಬೇಡುತ್ತೇನೆ. ಮತ್ತು ಹೇಳುವಾಗ ನಾನು ಕೆಲವು ಅರಿಕೆಗಳನ್ನು ಭಾಳ ಮಾಡಿಸ್ತೇನೆ. ಯಾಕಂದರೆ ನನ್ನ ವಾಕ್ಯ ಕೇಳಿಸ್ಕೊಳ್ಳುವಾಗ ನಾವು ಅರಿಕೆ ಮಾಡೋದ್ರಿಂದ ನಮ್ಮ ಗ್ರಹಿಸುವಂಥ ಒಂದು ಕ್ಷಮತೆ ಹೆಚ್ಚಾಗುತ್ತೆ. ಹಲ್ಲೆಲೂಯ. ನೀವು ನಿಮ್ಮ ಮಕ್ಕಳನ್ನು ನೀವು ಶಾಲೆಗೆ ಕಳಿಸಿರ್ತೀರಿ. ಅವ್ರನ್ನ ಕಳಿಸಿದಾಗ ಆ ಒಂದು ಚಿಕ್ಕ ಒಂದು ಮಕ್ಕಳಿಗೆ ಅಥವಾ ಪ್ರೈಮರಿಯಲ್ಲಿ ಅವ್ರಿಗೆ ಹೆಚ್ಚು ಬರೆಸುತ್ತಾರೆ, ಹೇಳಿಸುತ್ತಾರೆ. ಯಾಕೆ? ಆ ಜ್ಞಾಪಕ ಶಕ್ತಿ ಅಂದರೆ ರಿಟೆನ್ಷನ್ ಅಂದರೆ ಗ್ರಹಿಸುವಂಥ ಕ್ಷಮತೆ ಹೆಚ್ಚಾಗುತ್ತದೆ. ಆಮೇನ್. ಎಷ್ಟು ಜನಕ್ಕೆ ದೇವರ ವಾಕ್ಯ ಗ್ರಹಿಸಬೇಕು? ಆಮೇನ್. ಓಕೆ, ಸರಿ. ಈ ಸಮಯದಲ್ಲಿ ನಾವು ಒಂದು ಕ್ಷಣ ಕಣ್ಣು ಮುಚ್ಚಿ ದೇವರಿಗೆ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನನ್ನನ್ನು ಮುಟ್ಟು, ನಿನ್ನ ವಾಕ್ಯದಿಂದ ನಿಷ್ಕಪಟ ನಿರ್ಮಲವಾದಂಥ ವಾಕ್ಯ, ನಾಶವಾಗದ ಬೀಜ ನಿನ್ನ ವಾಕ್ಯ, ಆ ನಾಶವಾಗದ ಬೀಜದ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡು. ನನ್ನಲ್ಲಿರುವಂಥ ಎಲ್ಲ ನಿರ್ಜೀವ ಸಂಗತಿಗಳು ತೆಗೆದು ಹಾಕಲ್ಪಡಲಿ. ನಿನ್ನ ವಾಕ್ಯದಿಂದ ಕಟ್ಟಲ್ಪಡಲಿ, ಆರೋಗ್ಯ ಬರಲಿ. ನಿನ್ನ ವಾಕ್ಯದಂತೆ ನನಗೆ, ನಮಗೆ, ನಮ್ಮ ಸಭೆಗೆ ಆಗಲಿ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಜೋರಾಗಿ ಆಮೇಲೆ ಹೇಳಬೇಕು, ಸಂದೇಹದಲ್ಲಿ ಇರಬಾರ್ದು. ಆಮೇನ್. ಓಕೆ, ರೈಟ್. ನಿಮಗೆ ಪ್ರಾರ್ಥನೆ ನಿಲ್ಲಿಸಿನ ಅಂತ ಅನಿಸಿಲ್ಲವಲ್ಲ, ಅದಕ್ಕೆ ಆಮೇಲೆ ಹೇಳಿಲ್ಲ. ಸರಿ. ಓಕೆ, ನಾನಿವತ್ತು ಹೇಳುವಂಥ ಒಂದು ವಾಕ್ಯವಾಗ ಇದು ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಆಗಿರ್ಬೋದು. ಆದರೆ ನಿಮಗೆ ನಾನು ಜ್ಞಾಪಕಪಡಿಸ್ತೇನೆ. ಅದರ ಬಗ್ಗೆ ಸ್ವಲ್ಪ ನಾನು ಜ್ಞಾಪಕಪಡಿಸೋದ್ರಿಂದ ನಾವು ಅದನ್ನು ಇನ್ನೂ ಸ್ವಲ್ಪ ಉತ್ತಮ ಮಟ್ಟವಾಗಿ, ಹೆಚ್ಚಿನ ಮಟ್ಟದಾಗಿ ನಾವು ಮಾಡಿಕೊಳ್ಳೋಣ. ಆಮೆನ್. ಈ ಒಂದು ಅಂಶ ಏನಂತಂದರೆ ನಮ್ಮ ನಂಬಿಕೆ. ಓಕೆ, ಎಲ್ಲ ಹೇಳ್ರಿ ನಂಬಿಕೆ. ಓಕೆ, ಬರೀ ನಂಬಿಕೆ ಅಲ್ಲ ಇದು ನಂಬಿಕೆ. ಎಂಥ ನಂಬಿಕೆ ಅಂದರೆ ಇದು ಅಮೂಲ್ಯವಾದ ನಂಬಿಕೆ. ಎಲ್ಲ ಹೇಳ್ರಿ ಅಮೂಲ್ಯವಾದ ನಂಬಿಕೆ. ಗಟ್ಟಿಗೆ ಹೇಳ್ರಿ ಅಮೂಲ್ಯವಾದ ನಂಬಿಕೆ. ಓಕೆ, ಆ ಒಂದು ಪೇತ್ರನು ಬರೆದ ಒಂದು ಪತ್ರಿಕೆಯಲ್ಲಿ ಎರಡನೇ ಒಂದು ಪೇತ್ರನು ಬರೆದ ಪತ್ರಿಕೆ, ತಿರುಗಿಸ್ಬೇಡ್ರಿ. ಎರಡನೇ ಪೇತ್ರನಲ್ಲಿ ಬರೆದಂಥ ಪತ್ರಿಕೆ ಮೊದಲನೇ ಅಧ್ಯಾಯ 1ನೇ ವಚನ. ಅಲ್ಲಿ ಹೇಳ್ತದೆ, ಯೇಸು ಕ್ರಿಸ್ತನ ದಾಸನು ಅಪೊಸ್ತಲನೂ ಆಗಿರುವಂಥ ಸಿಮೆಯೋನ ಪೇತ್ರನು ನಮ್ಮ ದೇವರ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ನೀತಿಯಿಂದ ನಮ್ಮೊಂದಿಗೆ ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಎಷ್ಟು ಜನಕ್ಕೆ ನಿಮ್ಮ ನಂಬಿಕೆ ಅಮೂಲ್ಯವಾದ ನಂಬಿಕೆ ಅಂತ ನಂಬಿಕೆ ಇದೆ? ಆಮೇನ್. ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿಮ್ಮ ನಂಬಿಕೆ ಅಮೂಲ್ಯವಾದ ನಂಬಿಕೆ. ಗಟ್ಟಿಗೆ ಹೇಳ್ರಿ, ನಿಮ್ಮ ನಂಬಿಕೆ ಅಮೂಲ್ಯವಾದ ನಂಬಿಕೆ. ನಂಬಿಕೆ ಬಹಳ ಪ್ರಾಮುಖ್ಯ ರೀ. ನಂಬಿಕೆ ಇಲ್ಲದಂತೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಂಬಿಕೆ ಇಲ್ಲದಂತೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ನಂಬಿಕೆ ಬಹಳ ಪ್ರಾಮುಖ್ಯವಂತ ಒಂದು ಅಂಶವಾಗಿದೆ. ಅದಕ್ಕೆ ಅಲ್ಲಿ ಬೇರೆ ನಂಬಿಕೆ ಅಂತ ಹೇಳಿಲ್ಲ. ಆ ಪೇತ್ರನ ಏನು ಹೇಳ್ತಾನಂತೆ, ಅಮೂಲ್ಯವಾದಂಥ ಒಂದು ನಂಬಿಕೆ. ನಾವು ಎಂಥ ಒಂದು ನಂಬಿಕೆಯಲ್ಲಿದ್ದೀವಿ ಅಂದರೆ ಅಮೂಲ್ಯವಾದಂಥ ನಂಬಿಕೆ. ಯಾಕಂದರೆ ಈ ನಂಬಿಕೆ ಕ್ರಿಸ್ತನ ಮೇಲೆ ಇರುವಂಥ ನಂಬಿಕೆ. ಇದು ಯಾವುದೇ ರಾಜಕಾರಣಿಗಳ ಮೇಲೆ ಇರುವಂಥ ನಂಬಿಕೆ ಅಲ್ಲ. ಇದು ಯಾವುದೇ ಒಂದು ಹಣದ ಮೇಲೆ ಇರುವಂಥ ನಂಬಿಕೆ ಅಲ್ಲ. ಇದು ಯಾವುದೇ ಒಂದು ನಮಗೆ ಬರುವಂಥ ಆದಾಯದ ಮೇಲೆ, ವ್ಯಾಪಾರದ ಮೇಲೆ ಇರುವಂಥ ನಂಬಿಕೆ ಅಲ್ಲ. ಇದು ಯಾವುದೇ ಒಂದು ಗಣ್ಯ ವ್ಯಕ್ತಿಗಳು, ಪುಣ್ಯ ವ್ಯಕ್ತಿಗಳ ಮೇಲೆ ಇರುವಂಥ ಒಂದು ನಂಬಿಕೆ ಅಲ್ಲ. ಇದು ಯೇಸು ಕ್ರಿಸ್ತನ ಮೇಲೆ ಇರುವಂಥ ನಂಬಿಕೆ, ಸಾಕ್ಷಾತ್ ಯೇಸುವಿನ ಮೇಲೆ ಇರುವಂಥ ನಂಬಿಕೆ ಆಗಿದೆ. ಅದಕ್ಕಾಗಿ ಇದು ಅಮೂಲ್ಯವಾದ ನಂಬಿಕೆ. ಪ್ರೆಷಿಯಸ್ ಫೇತ್, ಅಮೂಲ್ಯವಾದ ನಂಬಿಕೆ. ಆಮೇಲೆ ಸೊ ಕೆಲವು ಕ್ಷಣಗಳು ನಾವು ಈ ಅಮೂಲ್ಯವಾದ ನಂಬಿಕೆ ಬಗ್ಗೆ ಸ್ವಲ್ಪ ಸಂಗತಿಗಳನ್ನ ನಾವು ನೋಡಿಕೊಳ್ಳೋಣ. ಅದು ನಂಬಿಕೆನೇ, ಆದರೆ ನಮಗಿರುವಂಥ ನಂಬಿಕೆ ನಿಮಗೆ ನಾನು ತಿಳಿಯಪಡಿಸ್ತಾ ಇರೋದು ಏನಂದರೆ ಅದು ಅಮೂಲ್ಯವಾದದ್ದು. ಯಾವುದಕ್ಕೆ ನಾವು ಅಮೂಲ್ಯ ಅಂತ ಹೇಳ್ತೇವೆ? ಅದು ಎಲ್ಲದಕ್ಕಿಂತ ಉತ್ತಮವಾಗಿರುತ್ತದೆ. ಅದು ಎಲ್ಲಿ ಸಿಗದೇ ಇರುವಂಥದ್ದಾಗಿದೆ. ಅದು ಇದ್ರೇ ಎಲ್ಲವೂ ಆಗುತ್ತದೆ. ಅದು ಇಲ್ಲದೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅದನ್ನು ನಾವು ಅಮೂಲ್ಯವಾದದ್ದು ಅಂತ ಹೇಳ್ತೇವೆ. ಅದಕ್ಕೆ ಅದು ಅಮೂಲ್ಯವಾದ ನಂಬಿಕೆ. ಅಮೂಲ್ಯವಾದ ನಂಬಿಕೆ. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿನಗಿರುವ ನಂಬಿಕೆ ಅಮೂಲ್ಯವಾದ ನಂಬಿಕೆ. ಗಟ್ಟಿಗೆ ಹೇಳ್ರಿ, ಘಂಟಾಘೋಷವಾಗಿ ನಂಬಿಕೆ ಅಂತ ಹೇಳ್ರಿ. ನಿಮಗಿರುವ ನಂಬಿಕೆ ಅಮೂಲ್ಯವಾದ ನಂಬಿಕೆ. ಆಮೆನ್. ಹಲ್ಲೆಲೂಯಾ. ಸೊ ಈ ನಂಬಿಕೆ ಅಂತಲೇ ನಾವು ಎಲ್ಲವನ್ನು ಹೊಂದಿಕೊಳ್ತೇವೆ. ವಾಕ್ಯ ಹೇಳ್ತದೆ. ಈ ನಂಬಿಕೆಯ ಬಗ್ಗೆ ನಾವು 2 ವಾರಗಳ ಹಿಂದೆ ಪಾಸ್ಟರ್ ಶ್ರೀನಿವಾಸ್ ಅವರು ಸಹ ನಮ್ಮ ಸಂಗಡ ಹಂಚಿಕೊಂಡ್ರು. ನಂಬಿಕೆಯಿಂದ ನಂಬಿಕೆಗೆ
ಓಕೆ, ನಾನಾ ಒಂದು ಮಟ್ಟದ ಒಂದು ನಂಬಿಕೆಗಳನ್ನು ಮಾತನಾಡಿದ್ರು. ಅವರು 3 ಥರದ ನಂಬಿಕೆಯನ್ನು ಮಾತನಾಡಿ 4ನೇ ಥರದ ಮಟ್ಟದ ನಂಬಿಕೆ ನಮಗೆ ಇರಬೇಕು ಅಂತ ಹೇಳಿದ್ರು. ಎಷ್ಟು ಜನ ನೆನಪಿದೆ? ಮೊದಲನೇ ಮಟ್ಟದ ಒಂದು ನಂಬಿಕೆ ಅದು ನೋಡಿ ಕೇಳಿಸಿಕೊಂಡು ನಂಬುತ್ತದೆ. ಪೇತ್ರನೇನು ಮಾಡ್ದ? ಆತನು ಯೇಸುವನ್ನು ನೋಡಿದ, ಯೇಸುವನ್ನು ಕೇಳಿಸ್ಕೊಂಡ, ಅವನಿಗೆ ನಂಬಿಕೆ ಬಂತು. ಅದು ಮೊದಲನೇ ಮಟ್ಟದ ನಂಬಿಕೆ. 2ನೇ ಥರದ ಮಟ್ಟದ ನಂಬಿಕೆ, ಆತನೇನು ಮಾಡ್ತಾನೆ? ಪೇತ್ರನು ಆ ಯೇಸು ಅಲೆಗಳಲ್ಲಿ ಮತ್ತು ಆತನು ಒಂದು ಪ್ರವಾಹದಲ್ಲಿ ನೀರಿನಲ್ಲಿ ನಡೀತಾ ಇದ್ದ ಹಾಗೆ ಆ ಪೇತ್ರನೇನು ಮಾಡ್ತಾನೆ? ಕೇಳಿಸ್ಕೊಳ್ತಾನೆ. ಕೇವಲ ಕೇಳಿಸಿಕೊಂಡು ಆತನು ನಂಬಿ ಆತನು ದೋಣಿಯಿಂದ ತನ್ನ ಕಾಲನ್ನು ಹೊರಗಡೆ ಇಡುತ್ತಾನೆ. ಇದು 2ನೇ ಥರದ ಒಂದು ನಂಬಿಕೆ. ಮತ್ತು 3ನೇ ಥರದ ಒಂದು ನಂಬಿಕೆ, ಆತನು ವಾಗ್ದಾನವನ್ನು ದೇವದೂತನಿಂದ ಕೇಳಿಸಿಕೊಂಡು ಆತನು ಇರುವಂತಹ ಒಂದು ನಂಬಿಕೆ. ಮತ್ತು 4ನೇ ಒಂದು ನಂಬಿಕೆ, ಆತನ ಅಲ್ಲಿ ನಾವು ಕೇಳಿಸ್ಕೊಂಡಿದ್ದೇವೆ 4ನೇ ಥರದ್ದು, ಈ ಥರದ ಒಂದು ನಂಬಿಕೆ ನಮಗಿರಬೇಕು ಎಂಬುದಾಗಿ ನಾವು ಕೇಳಿಸ್ಕೊಂಡ್ವಿ. ಯಾವುದದು? ಹಾವು ಕಚ್ಚಿದಾಗ ಏನು ಮಾಡ್ದ? ಜಾಡಿಸಿಬಿಟ್ಟನು. ಯಾರು? ಪೌಲನಂತ ಒಂದು ನಂಬಿಕೆ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ನಾವು ನಂಬಿಕೆಯಿಂದಲೇ ಎಲ್ಲವನ್ನು ಹೊಂದಿಕೊಳ್ಳುತ್ತೇವೆ. ನಂಬಿಕೆ ಇಲ್ಲದಂತೆ ನಾವು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಎಷ್ಟು ಜನ ನೀತಿವಂತರಿದ್ದೀರಿ? ಜೋರಾಗಿ ಆಮೆನ್ ಹೇಳ್ರಿ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ಪ್ರತಿಯೊಬ್ಬರು ನೀವು ನೀತಿವಂತರಾಗಿದ್ದೀರಿ ಮತ್ತು ನೀವು ನಂಬಿಕೆಯಿಂದಲೇ ಬದುಕುತ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಈ ನಂಬಿಕೆ ಬಗ್ಗೆ ಸ್ವಲ್ಪ ನಾವು ಇನ್ನೂ ಆಳವಾಗಿ ನೋಡಿಕೊಳ್ಳೋಣ. ಓಕೆ, ಇವತ್ತು ಪಕ್ಕದಲ್ಲಿ ನೋಡ್ರಿ, ನಂಬಿಕೆ ಬಗ್ಗೆ ಹೇಳ್ತಾ ಇದ್ದಾರೆ. ಜಾಗ್ರತೆಯಿಂದ ಕೇಳಿಸಿಕೊಳ್ಳೋಣ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಆಮೆನ್, ಹಲ್ಲೆಲೂಯಾ. ಓಕೆ, ಇಬ್ರಿಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ಅಧ್ಯಾಯ 1ನೇ ವಚನ ಓದಮ್ಮ. ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ಒಂದೇ ಹೇಳಿದ್ನಲ್ಲ, ಅಷ್ಟೇ ಓದ್ಬೇಕು. ರೈಟ್. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಏನಾಗಿದೆ ಅಂತೆ? ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ನಾವು ನಿರೀಕ್ಷೆ ಮಾಡ್ತೀವಿ, ಅಂದರೆ ಅಪೇಕ್ಷಿಸ್ತೀವಿ, ನಾವು ಎದುರು ನೋಡ್ತೀವಿ, ನಾವು ಕಾದುಕೊಂಡಿರ್ತೀವಿ. ಆ ಕಾದುಕೊಂಡಿರುವಂಥ, ನಿರೀಕ್ಷಿಸುವಂಥ, ಆ ಒಂದು ಭರವಸೆಯಿಂದ ಇರುವಂಥ, ಅಪೇಕ್ಷೆಯಿಂದ ಇರುವಂಥ ವಿಷಯಗಳ ಬಗ್ಗೆ ಅದು ನಂಬಿಕೆ, ಅದು ಆಗಿದೆ. ಅದು ಒಂದು ಭಾಗ, ನಾಣ್ಯದ ಒಂದು ಭಾಗ. ಇನ್ನೊಂದು ಭಾಗ ಹೇಳ್ತದೆ, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು. ಓಕೆ, ನಂಬಿಕೆ ಎರಡೂ ಭಾಗವಾಗಿದೆ. ನಂಬಿಕೆ ಭರವಸೆಯಿಂದಿರುವುದು, ನಂಬಿಕೆ ತಿಳುಕೊಳ್ಳುವುದು ಸಹ. ಬರೀ ತಿಳ್ಕೊಳ್ಳುವುದು ನಂಬಿಕೆ ಅಲ್ಲ, ಬರೀ ತಿಳ್ಕೊಳ್ಳುವುದು ನಂಬಿಕೆ ಅಲ್ಲ, ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು. ಯೇಸು ಸ್ವಾಮಿ ನೋಡಿದ್ದೀರಾ? ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ತೋಮನಿಗೆ ಹೇಳ್ತಾನೆ, ನೋಡದೆ ನಂಬುವವನು ಧನ್ಯನು ಅಂತ ಹೇಳ್ತಾನೆ ತೋಮನಿಗೆ. ಯಾಕಂದರೆ ತೋಮನಿಗೆ ನೋಡಬೇಕಾಯಿತು, ಕೈಯ ಒಂದು ಮೊಳೆ ಹೊಡೆದಿರುವಂಥ ಒಂದು ಭಾಗದಲ್ಲಿ ಅವನು ಬೆರಳಿಟ್ಟು ಅವನು ನೋಡಬೇಕಾಯಿತು, ನಂಬಲಿಕ್ಕೆ ಅವನಿಗೆ ಅಸಾಧ್ಯವಾಯಿತು. ನೋಡಿದ ಮೇಲೆ ನಂಬಿದನು. ಅದಕ್ಕಾಗಿ ಯೇಸು ಹೇಳಿದ, ನೋಡದೇ ಇರುವವನು ಅವನು ಧನ್ಯನು. ಪಕ್ಕದಲ್ಲಿ ನೋಡ್ರಿ, ನೋಡದೆ ನಂಬುವವನು ಧನ್ಯನು. ಆಮೆನ್, ಹಲ್ಲೆಲೂಯಾ. ಅನೇಕ ಸಂಗತಿಗಳನ್ನು ನಾವು ನೋಡುವುದಿಲ್ಲ, ಆದರೆ ನಂಬಿಕೆಯಿಂದ ನಾವು ನೋಡಲು ಶಕ್ತರಾಗುತ್ತೇವೆ. ದೇವರನ್ನು ನಾವು ನೋಡುವುದಿಲ್ಲ, ಆದರೆ ನಂಬಿಕೆಯಿಂದಲೇ ನಾವು ನೋಡಲಿಕ್ಕೆ ಶಕ್ತರಾಗುತ್ತೇವೆ. ದೇವರನ್ನು ನಾವು ಅನುಭವಿಸಲಿಕ್ಕೆ ಆಗೋದಿಲ್ಲ, ಆದರೆ ನಂಬಿಕೆ ಇದ್ದರೆ ನಾವು ದೇವರನ್ನು ಅನುಭವಿಸುತ್ತೇವೆ. ನಂಬಿಕೆ ಇಲ್ಲದೆ ಎಲ್ಲವೂ ವ್ಯರ್ಥ, ನಂಬಿಕೆ ಇಲ್ಲದೆ ಎಲ್ಲವೂ ವ್ಯರ್ಥ. ಸೊ ಇಲ್ಲಿ ನಾವು ನೋಡ್ತೇವೆ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ಭರವಸೆ. ಏನನ್ನು ನಿರೀಕ್ಷಿಸ್ತೋ ಅದನ್ನು ಭರವಸೆಯಿಂದ ಇರೋದು. ಆಮೇನ್. ಯೇಸು ಸ್ವಾಮಿ ಮತ್ತೆ ಬರ್ತಾನೆ 2ನೇ ಬಾರಿ. ಭರವಸೆಯಿಂದ ಇರೋದು, ಭರವಸೆಯಿಂದ ಇರೋದು. ನಿರೀಕ್ಷೆ ಮಾಡ್ತಾ ಇದ್ದೀವಿ ಯೇಸು ಸ್ವಾಮಿ ಬರೋಣ ಬರ್ತಾ ಇದೆ ಅಂತ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಭುತಗಳು ನಿಮ್ಗೆ ಆಗ್ತದೆ ಅಂತ ನಿರೀಕ್ಷೆ ಇದೆ, ಆದರೆ ಅವುಗಳ ಮೇಲೆ ಭರವಸೆಯಿಂದ ಇರುವುದು. ಬರೀ ನಿರೀಕ್ಷೆ ಅಲ್ಲ, ಮತ್ತೆ ಯಾವುದನ್ನು ನೀವು ನಿರೀಕ್ಷಿಸ್ತಾ ಇದ್ದೀರೋ ಅವುಗಳ ಮೇಲೆ ಭರವಸೆಯಿಂದ ಇರುವುದು. ಕಡ್ಡಾಯವಾಗಿ ನಿನಗೆ ಸಿಗುತ್ತೆ ಅಂತ ನೀನು ಇರುವುದು.
ಖಚಿತವಾಗಿ ಆತನು ಮಾಡೇ ಮಾಡುತ್ತಾನೆ ಅಂತಿರುವುದು, ಭರವಸೆಯಿಂದಿರುವುದು. ಪಕ್ಕದಲ್ಲಿ ನೋಡ್ರಿ, ನಂಬಿಕೆ ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದ ಇರುವುದು. ಹಲ್ಲೆಲೂಯಾ. ಇವತ್ತು ನೀವು ಕೇಳಿಸ್ಕೊಳ್ತಾ ಇದ್ದ ಹಾಗೆ ನಿಮ್ಮ ಅದ್ಭುತಗಳು, ನಿಮ್ಮ ಒಂದು ಆಶೀರ್ವಾದಗಳು, ನಿಮಗೆ ಏನು ಅವಶ್ಯಕತೆ ಇದೆ, ಯಾವುದು ನೀವು ನಿರೀಕ್ಷಿಸ್ತಾ ಇದ್ದೀರೋ, ಆ ಭರವಸೆಯಿಂದ ಇದ್ದೀರೋ, ಅದು ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಯಾಕೆಂದರೆ ನಂಬಿಕೆಯಿಂದಲೇ ದೇವರು ನಿಮಗೆ ಅದನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಆಗಲೇ ಅದ್ಭುತ ಆಗ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ, ಸ್ವಸ್ಥತೆ ಆಗ್ತಾ ಇದೆ. ಆಮೆನ್. ಓಕೆ, ಈ ಒಂದು ನಂಬಿಕೆಯ ಬಗ್ಗೆ ಇನ್ನೊಂದು ಸ್ವಲ್ಪ ಸಂಗತಿಯನ್ನು ನಾವು ತಿಳಿದುಕೊಳ್ಳೋಣ. ಓಕೆ, ನಿರೀಕ್ಷಿಸುವವುಗಳ ಭರವಸೆ, ಕಾಣದೇ ಇರುವವುಗಳ ರುಜುವಾತು. ನಿರೀಕ್ಷಿಸುವವುಗಳ ಭರವಸೆ, ನಂಬಿಕೆ ಅಂದರೆ ನಿರೀಕ್ಷೆ ಮಾಡುವವುಗಳ ಭರವಸೆ, ದೃಢೀಕರಣ. ಓಕೆ, ಮತ್ತು ಕಾಣದೇ ಇರುವವುಗಳ ಒಂದು ರುಜುವಾತು ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆಯು ನಿರೀಕ್ಷೆಯನ್ನು ನಿಜವಾಗಿ ಮಾಡುತ್ತದೆ. ನಂಬಿಕೆಯು ನಿರೀಕ್ಷೆಯನ್ನು ನಿಜವಾಗಿ ಮಾಡುತ್ತದೆ ಮತ್ತು ಕಾದಿರುವ ಸಂಗತಿಗಳಿಗೆ ಹೊಂದಿಕೊಳ್ಳುವುದಕ್ಕೆ ಬುನಾದಿಯಾಗಿದೆ. ನಾವು ಎದುರು ನೋಡುವಂಥ ಸಂಗತಿಗಳಿಗೆ, ನಿರೀಕ್ಷಿಸುವ ಸಂಗತಿಗಳಿಗೆ ಅದು ಏನಾಗಿದೆ? ಬುನಾದಿಯಾಗಿದೆ. ಪಕ್ಕದಲ್ಲಿ ನೋಡಿದ್ರೆ, ನಂಬಿಕೆ ಬುನಾದಿಯಾಗಿದೆ. ಕಟ್ಟಡ ಕಟ್ಟಬೇಕಂದ್ರೆ ಬುನಾದಿ ಇಲ್ದಂಗೆ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಕಟ್ಟಿದ್ರೂ ಕೂಡ ಅದು ಬಿದ್ದು ಹೋಗ್ತದೆ, ಬುನಾದಿ ಇಲ್ಲದಂಥ ಕಟ್ಟಡ. ಆಮೇನ್. ನಂಬಿಕೆ ಏನಾಗಿದೆ? ಬುನಾದಿ ಆಗಿದೆ. ಪಕ್ಕದಲ್ಲಿ ನೋಡ್ರಿ, ಬುನಾದಿ, ನಮ್ಮ ನಂಬಿಕೆ ಬುನಾದಿಯಾಗಿದೆ. ಆಮೆನ್. ಹಲ್ಲೆಲೂಯಾ. ಓಕೆ, ಈಗ ಕೇಳಿಸ್ಕೊಡ್ರಿ, ನನ್ನ ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ಇದು ಎಲ್ಲಿ ಬೈಬಲ್ ಇಲ್ಲ, ನಾನು ಅದನ್ನು ಬೇರೆ ಬೈಬಲ್ ತರ್ಜುಮೆಯನ್ನು ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಆಮೇನ್. ಬೈಬಲೇ ಬೇರೆ, ಇಂಗ್ಲೀಷಲ್ಲಿ ನಾನಾ ಭಾಷಾಂತರಗಳಿದೆ. ಸರಳವಾಗಿ ಅರ್ಥ ಆಗುವುದಕ್ಕಾಗಿ ನಾನು ಈ ಒಂದು ಭಾಷಾಂತರ, ಬೇರೆ ಭಾಷಾಂತರನ ಕನ್ನಡದಲ್ಲಿ ಹಾಕಿ ನಿಮಗೆ ಹೇಳ್ತಾ ಇದ್ದೇನೆ. ಓಕೆನಾ? ಈಗ ಓದಿದ್ದು ಕೂಡ ಅದು ನನ್ನದಲ್ಲ, ಅದು ಬೇರೆ ಭಾಷಾಂತರ. ಓಕೆ, ಕೊನೆ ಭಾಷಾಂತರ ಅದೇ ಇಬ್ರಿಯ 11:1 ವಚನವನ್ನು ಇನ್ನೊಂದ್ಸರಿ ನಾನು ಓದ್ತೇನೆ. ನಂಬಿಕೆಯು ಈಗ ಭರವಸೆಯಾಗಿದೆ, ನಾವು ನಿರೀಕ್ಷಿಸುವವುಗಳ ಖಚಿತಪಡಿಸುವಿಕೆ ಮತ್ತು ಕ್ರಯಧನ ಪತ್ರ. ಕ್ರಯಧನ ಪತ್ರ ಎಲ್ಲಿ ಕೇಳಿಸ್ಕೊಂಡ್ರಿ? ಒಂದು ಪದನ, ಕ್ರಯಧನ ಪತ್ರ ಅಂತ ಎಲ್ಲಿ ಕೇಳಿಸ್ಕೊಂಡಿರಿ? ಆಸ್ತಿ ಪತ್ರಗಳು. ಓಕೆ, ವೆರಿ ಗುಡ್. ಓಕೆ, ಕ್ರಯಧನ ಪತ್ರ ಎಲ್ಲಿ ಕೇಳಿಸ್ಕೊಂಡ್ರೆ, ನೀವು ಆಸ್ತಿ ಏನಾದರೂ, ನೀವು ಆಸ್ತಿನ ನಿಮ್ಮ ಹೆಸರು ಮೇಲೆ ಬರ್ಸ್ಕೊಳ್ಬೇಕು ಅಂದರೆ ಅದೇನು ಮಾಡ್ತಾರೆ? ಇಷ್ಟು ಹಣ ಕೊಟ್ಟು ನೀವು ಕ್ರಯಧನ ಪತ್ರ, ಅವರಿಂದ ಯಾರಿಗೆ ನೀವು ಹಣ ಕೊಟ್ಟರೋ ಅವರಿಂದ ಆಸ್ತಿ ಬರ್ಸ್ಕೊಳ್ತಾ ಇದ್ರೋ ನೀವು ಕ್ರಯಧನ ಪತ್ರ ಮಾಡ್ಕೊಳ್ತೀರಿ. ಆಮೇನ್. ಹಲ್ಲೆಲೂಯಾ. ಆ ಪತ್ರ ನೋಡಿದಾಗ ನಿಮಗೆ ಏನು ಕಾಣ್ತದೆ? ಅದರಲ್ಲಿ ಏನು, ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ಅಳತೆ ಇರುವಂಥ ಒಂದು ಆ ಆಸ್ತಿ ಅಥವಾ ಆ ಮನೆ, ಆ ಒಂದು ಏನೇ ಸಂಗತಿ ಅಲ್ಲಿ ಬರೆದಿರ್ತಾರೋ ಆ ಒಂದು ಕ್ರಯಧನ ಪತ್ರದಲ್ಲಿ ಅದು ನಿಮಗೆ ಸೇರಿದ್ದು. ನೀವು ಯಾವುದೇ ಕ್ರಯಧನ ಪತ್ರ, ಎಷ್ಟು ಹತ್ರ ಕ್ರಯಧನ ಪತ್ರ ಇದೆ, ಬ್ಯಾಂಕ್ನಾಗಿರ್ಬೋದು, ಎಲ್ಲೋ ಯಾರಿಗೂ ಕೊಟ್ಟಿರ್ಬೋದು, ಅಥವಾ ಯಾರೋ ಮನೆಗಿರ್ಬೋದು, ಅಥವಾ ನಿಮ್ಮ ಹತ್ರನೇ ಇರ್ಬೋದು, ಅಥವಾ ಕೇಳಿಸ್ಕೊಂಡ್ರಿ. ಓಕೆ, ಕ್ರಯಧನ ಪತ್ರವನ್ನು ಎಲ್ಲಿಡ್ತೀರಾ? ಸುಮ್ಮನೆ ಎಲ್ಲಂದ್ರಲ್ಲಿ ಬಿಸಾಕಿರ್ತೀವಿ, ಮನೆಗೆ ಮೇಜ್ ಮೇಲೆ. ಬೆಲೆ ಇದಾ? ಇಲ್ಲ, ಅದಕ್ಕೆ ಬೆಲೆ ಇದೆ. ಅದಕ್ಕೆ ಹೇಳಿದ್ದು, ಆ ನಂಬಿಕೆ ಕ್ರಯಧನ ಪತ್ರ ಥರ ಅಂತೆ. ಆಮೇಲೆ ನೀವು ನೋಡಿಲ್ಲ ಇನ್ನ, ನಿಮಗೆ ಆ ಒಂದು 10 ಎಕರೆ ಬರೆದು ಕೊಟ್ಟಿದ್ದಾರೆ, ಕ್ರಯಧನ ಪತ್ರದಲ್ಲಿದೆ, ನೀವು ನಂಬ್ತೀರಾ? ಇಲ್ಲ. ಆಮೇನ್. ಹಲ್ಲೆಲೂಯಾ. ನಮ್ಮ ನಂಬಿಕೆ ಕ್ರಯಧನ ಪತ್ರ ಥರ ಹಾಗೆ. ಹಲ್ಲೆಲೂಯಾ. ನಿಮ್ಮ ಹೆಸರು ಹಾಕಿ, ಯೇಸು ಸ್ವಾಮಿ ರಕ್ತ ಹಾಕಿ, ಯೇಸು ಸ್ವಾಮಿ ನಿಮಗೆ ಆತನು ಕೊಟ್ಟು ಬಿಟ್ಟಿದ್ದಾನೆ. ಆ ಕ್ರಯಧನ ಯಾರು ಸಲ್ಲಿಸಿದ್ರು ಗೊತ್ತಾ? ಸಾಕ್ಷಾತ್ ಯೇಸುನೇ ಶಿಲುಬೆ ಮೇಲೆ ಹೋಗಿ ಆತನು ನಮಗೆ ಆ ಒಂದು ರೋಗದ ಮೇಲೆ ಬಿಡುಗಡೆ, ಆ ಒಂದು ಎಲ್ಲ ಒಂದು ದರಿದ್ರದ ಮೇಲೆ ಬಿಡುಗಡೆ, ಎಲ್ಲ ಒಂದು ಹಣಕಾಸಿನ ಒಂದು ದುಸ್ಥಿತಿಯ ಮೇಲೆ ಬಿಡುಗಡೆ, ಎಲ್ಲ ಹೀನ ಪರಿಸ್ಥಿತಿಗಳ ಮೇಲೆ ಆತನು ಬಿಡುಗಡೆ ಕೊಟ್ಟಿದ್ದಾನೆ. ಈ ನಂಬಿಕೆ ಕ್ರಯಧನ ಪತ್ರ. ಆಮೇನ್. ಓಕೆ, ಈಗ ಕೇಳಿಸ್ಕೊಡ್ರಿ, ನಂಬಿಕೆಯು ಈಗ ಭರವಸೆಯಾಗಿದೆ, ನಾವು ನಿರೀಕ್ಷಿಸುವವುಗಳ ಖಚಿತಪಡಿಸುವಿಕೆ ಮತ್ತು ಕ್ರಯಧನ ಪತ್ರ. ಓಕೆ, ನಾವು ಕಾಣದೇ ಇರುವವುಗಳ ಮೇಲಿನ ನಿರೀಕ್ಷೆಯ ರುಜುಪಡಿಸುವಿಕೆ ಆಗಿದೆ ಮತ್ತು ನಿಜಾಂಶಕ್ಕೆ ನಾವು ಮನವರಿಕೆ ಆಗಿದೆ, ನಮ್ಮ ಮನವರಿಕೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಸೊ ನಂಬಿಕೆ, ನಿಮಗಿರುವಂಥ ನಂಬಿಕೆ ಅದು ಅಮೂಲ್ಯವಾದಂಥ ನಂಬಿಕೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಜೋರ ಗಟ್ಟಿಯಾಗಿ ಹೇಳ್ರಿ, ನೀತಿವಂತನು ನೀನು ನಾನು ನಂಬಿಕೆಯಿಂದಲೇ ಬದುಕುತ್ತೇವೆ. ಹಲ್ಲೆಲೂಯಾ. ಇಬ್ರಿಯ 11:6 ಹೇಳ್ತದೆ, ನಂಬಿಕೆ ಇಲ್ಲದಂತೆ ನಾವು ದೇವರನ್ನು ಮೆಚ್ಚಿಸಲಾರೆವು. ಹೋದ್ರಿ ಇಬ್ರಿಯ 11:6 ಏನು ಹೇಳ್ತದೆ ಗೊತ್ತಾ? ನಂಬಿಕೆ ಇಲ್ಲದಂತೆ ನಾವು ದೇವರನ್ನು ಮೆಚ್ಚಿಸಲಾರೆವು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯವಾಗಿದೆ. ಇದು ಅಮೂಲ್ಯವಾದಂಥ ನಂಬಿಕೆ. ನಂಬಿಕೆನ ನಾವು ಅಷ್ಟು ತಾತ್ಸಾರ ಮಾಡಬಾರ್ದು. ಅಂದರೆ ನಂಬಿಕೆಯನ್ನು ನಾವು ನಿರ್ಲಕ್ಷ್ಯ ಮಾಡಬಾರದು. ಎಲ್ಲಿದೆ ನಂಬಿಕೆ? ನಮ್ಮ ಹೃದಯದಲ್ಲಿ. ಓಕೆ, ಆಮೇನ್. ನಂಬಿಕೆ ಅದನ್ನು ನಾವು ಅಮೂಲ್ಯವಾದಂಥ ನಂಬಿಕೆ. ಸೊ ಆ ನಂಬಿಕೆಯಿಂದ ಏನಾಗ್ತದೆ? ನಂಬಿಕೆಯಿಂದ ನಾವು ಬದುಕುತ್ತೇವೆ. ನಾವು ಬದುಕುವುದು ಮಾತ್ರವಲ್ಲ, ನಮ್ಮ ಬದುಕು ಆತನಿಗೆ ಮೆಚ್ಚುಗೆಕರವಾದಂಥ ಒಂದು ಬದುಕಾಗಿರುತ್ತೆ. ಹೆಂಗಂದ್ರಂಗೆ ನಾವು ಬದುಕಬಾರ್ದು. ಹೆಂಗೋ ಒಂದು ಜೀವಸನ್ ಬಿಡಪ್ಪ, ಹೆಂಗೋ ಒಂದು ಬದುಕೋಣ. ಇಲ್ಲ ಇಲ್ಲ ಇಲ್ಲ, ಹೆಂಗಂದ್ರಂಗೆ ಬದುಕೋದಲ್ಲ. ನಾವು ನೀತಿವಂತರು ನಂಬಿಕೆಯಿಂದಲೇ ಬದುಕುತ್ತೇವೆ. ಆ ನಂಬಿಕೆಯಿಂದ ನಾವು ಬದುಕುವಾಗ ಆ ದೇವರಿಗೆ ನಮ್ಮ ಬದುಕು ಮೆಚ್ಚುಗೆಕರವಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನೋಡೋಣ, ಮುಂದೆ ನೋಡೋಣ. ಇಬ್ರಿಯ 4:6. ಇಬ್ರಿಯ 4:6. ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬುವ ಮಾತು ಇನ್ನೂ ಇರುವುದರಿಂದಲೂ ಮೊದಲು ಶುಭವರ್ತಮಾನವನ್ನು ಕೇಳಿದವರು ಅವಿಧೇಯರಾದ ಕಾರಣ. ಸಾಕು. ಓಕೆ, ಒಂದು ನಿಮಿಷ. ಇಲ್ಲಿ ನಾನು ಓದ್ತಾ ಇರೋಂಥ ಒಂದು ವಚನ ಭಾಗ, ನೀವು ಮನೆಗೆ ಹೋಗಿ ಒಂದು 4ನೇ ವಚನವನ್ನು ನೀವು ಓದ್ರಿ. ಆದರೆ ನಿಮಗೆ ನಾನು ವಿವರಣೆಯನ್ನು ಮಾತ್ರ ಹೇಳ್ತೇನೆ. ಇಲ್ಲಿ ಒಂದು ವಿಶ್ರಾಂತಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಎಲ್ಲರೂ ವಿಶ್ರಾಂತಿ, ಇದು ಯಾವ ಒಂದು ವಿಶ್ರಾಂತಿ ಅಂದರೆ ನಾವು ಮಲಗುವ ಒಂದು ಕೋಣೆಯಲ್ಲಿ ಹೊಂದಿಕೊಳ್ಳುವಂಥ ಒಂದು ವಿಶ್ರಾಂತಿ ಬಗ್ಗೆ ಮಾತನಾಡ್ತಾ ಇಲ್ಲ. ಇದು ದೇವ ಜನರಿಗೆ ಕೊಡಲ್ಪಟ್ಟಂಥ ಒಂದು ವಿಶ್ರಾಂತಿಯ ಬಗ್ಗೆ ಮಾತನಾಡ್ತದೆ. ಆಮೇನ್, ಹಲ್ಲೆಲೂಯಾ. ಇದು ನಂಬಿಕೆಯಿಂದ ಇರುವಂಥ ಜನರಿಗೆ ಕೊಡಲ್ಪಟ್ಟಂಥ ಆ ದೇವರ ದೈವಿಕ ವಿಶ್ರಾಂತಿಯ ಬಗ್ಗೆ ಮಾತನಾಡ್ತದೆ. ಹಲ್ಲೆಲೂಯಾ. ನಂಬಿಕೆಯಲ್ಲಿರುವಂಥ ಜನರು ಅವರು ದೈವಿಕ ಒಂದು ವಿಶ್ರಾಂತಿಯಲ್ಲಿ ಪ್ರವೇಶಿಸ್ತಾರೆ. ಅಂದರೆ ಅರ್ಥ ಏನು? ಆ ಒಂದು ದೈವಿಕ ವಿಶ್ರಾಂತಿ ನಮ್ಮಲ್ಲಿ ಇರುತ್ತದೆ. ಈ ದೈವಿಕ ವಿಶ್ರಾಂತಿ ಇರುವಂಥವರು ಅವರು ಗಲಿಬಿಲಿಗೆ ಒಳಗಾಗುವುದಿಲ್ಲ. ಅವರು ಯಾವುದೇ ಒಂದು ತಪ್ಪು ದಾರಿಯನ್ನು ಹಿಡಿಯುವುದಿಲ್ಲ. ಈ ದೈವಿಕ ವಿಶ್ರಾಂತಿ ಆ ನಂಬಿಕೆ ಇರುವವರು ಹೊಂದಿಕೊಳ್ಳುತ್ತಾರೆ. ಎಲ್ಲರೂ ದೈವಿಕ ವಿಶ್ರಾಂತಿ. ಅನೇಕರು ಈ ದೈವಿಕ ವಿಶ್ರಾಂತಿ ಅಂದರೆ ಆ ರೆಸ್ಟ್ ಇರೋದಿಲ್ಲ, ಅನ್ರೆಸ್ಟ್, ಗಲಿಬಿಲಿ ಗಿಜ್ಬಿಜಿ, ಯಾವಾಗಲೂ ಟೆನ್ಷನ್. ದೇವರ ಮಕ್ಕಳಿಗೆ ಆ ದೈವಿಕ ವಿಶ್ರಾಂತಿಯನ್ನು ಆತನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ನಂಬಿಕೆ ಇರುವಂಥವರು ಆ ದೈವಿಕ ವಿಶ್ರಾಂತಿಯಲ್ಲಿ ಅವರು ಇರುತ್ತಾರೆ. ಆಮೇನ್, ಹಲ್ಲೆಲೂಯಾ. ನಂಬಿಕೆ ಇರುವಂಥವರು ಏನು ಮಾಡ್ತಾರೆ ಗೊತ್ತಾ? ಅವರು ಭರವಸೆಯಿಂದ ಇದ್ದವರಾಗಿದ್ದಾರೆ. ಅವರು ಏನು ದೇವರು ಮಾಡಿದ್ದಾನೆ ಅವರು ಚೆನ್ನಾಗಿ ತಿಳಿದುಕೊಂಡವರಾಗಿದ್ದಾರೆ. ಅವರ ಪಕ್ಷದಲ್ಲಿ ಆ ದೇವರು ಮಾಡಿಟ್ಟಿರುವಂಥ ಒಂದು ಕ್ರಯಧನ ಪತ್ರ ಎಂಥದ್ದು, ಅದರ ಬೆಲೆ ಏನು ಅವರಿಗೆ ಚೆನ್ನಾಗಿ ಗೊತ್ತಿರೋ ಕಾರಣವಾಗಿ ಅವರು ವಿಶ್ರಾಂತಿಯಲ್ಲಿ ಅವರು ನಡೆಯುತ್ತಾರೆ. ಅಲೆಗಳು ಬಂದಾಗ ಯೇಸು ಸ್ವಾಮಿ ಗಲಿಬಿಲಿಗೆ ಒಳಗಾಗಲಿಲ್ಲ. ಶಿಷ್ಯರು ನಾವು ಸತ್ತು ಹೋಗ್ತೀವಿ ಅಂತ ಬೊಬ್ಬೆ ಹೊಡೆದ್ರು. ಯಾಕೆ ಯೇಸು ಸ್ವಾಮಿ ಆತನು ಬೊಬ್ಬೆ ಹೊಡಿಲಿಲ್ಲ? ಯಾಕೆ ಇನ್ನೂ ಅಲೆಗಳಲ್ಲಿ ಅವರೆಲ್ಲ ಬೊಬ್ಬೆ ಹೊಡಿತಾ ಇದ್ರು, ಯೇಸು ಸ್ವಾಮಿ ಮಲಗಿದ್ದ. ಅವರು ನಿರ್ಲಕ್ಷ್ಯ ಮಾಡ್ತಾ ಇರಲಿಲ್ಲ. ಆ ದೈವಿಕ ವಿಶ್ರಾಂತಿಯಲ್ಲಿ, ಅಂದರೆ ಅಲೆಗಳು ಬಂದರೂ ಸಹ, ಸಮಸ್ಯೆಗಳು ಜೀವಿತದಲ್ಲಿ ಬಂದರೂ ಸಹ, ತೊಂದರೆಗಳು, ಎದುರುಗಳು, ಪ್ರವಾಹಗಳು ನಮ್ಮ ಜೀವಿತದಲ್ಲಿ ಬಂದಾಗಿಯೂ ಸಹ ನಾವು ದೈವಿಕ ವಿಶ್ರಾಂತಿಯಲ್ಲಿ ನಂಬಿಕೆಯಿಂದ ಇರುವಂಥವರು ಆ ದೈವಿಕ ವಿಶ್ರಾಂತಿಯಲ್ಲಿ ಇರುತ್ತಾರೆ. ಹಲ್ಲೆಲೂಯಾ. ಇಲ್ಲಂದರೆ ಆ ದೈವಿಕ ವಿಶ್ರಾಂತಿ ಇಲ್ಲ, ನಂಬಿಕೆ ಇಲ್ಲ ಅಂದರೆ ಆ ದೈವಿಕ ವಿಶ್ರಾಂತಿ ಇಲ್ಲ. ಆ ದೈವಿಕ ವಿಶ್ರಾಂತಿ ಇಲ್ಲಾಂದರೆ ಅವರ ಸಮಸ್ಯೆ ಊರು ಮಂದಿ ಸಮಸ್ಯೆ ಆಗ್ಬಿಡ್ತದೆ. ನನ್ನ ಸಮಸ್ಯೆನೇ ಊರಿನ ಸಮಸ್ಯೆ, ದೊಡ್ಡದು ಮಾಡಿಬಿಡ್ತೀನಿ. ನಾವು ಹೇಳ್ತೀವಲ್ಲ, ಕೋತಿ ಹುಣ್ಣು ಬ್ರಹ್ಮಾಂಡ ಅಂತ. ಹಂಗೆ ಸಣ್ಣ ಸಮಸ್ಯೆ, ನನಗಾಗಿರೋ ಸಮಸ್ಯೆ ನಾನು ಎಲ್ಲರಿಗೆ ಹೇಳ್ಕೊಂಡಿದ್ದೆ, ಸಮಸ್ಯೆನೇ ಹೇಳ್ಕೊಂಡಿದ್ದೆ. ದೊಡ್ಡ ಸಮಸ್ಯೆ ಅದು. ದೈವಿಕ ವಿಶ್ರಾಂತಿ ನಂಬಿಕೆ ಇರೋರಿಗೆ ದೇವರು ಕೊಡ್ತಾನೆ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೈವಿಕ ವಿಶ್ರಾಂತಿ. ಇದು ನಿದ್ದೆ ಮಾಡುವಂಥ ವಿಶ್ರಾಂತಿ ಅಲ್ಲ. ಹೇಳ್ರಿ, ದೈವಿಕ ವಿಶ್ರಾಂತಿ ದೇವರು ನಿನಗೆ ಕೊಡುತ್ತಾನೆ. ನೀತಿವಂತನ ನಂಬಿಕೆಯಿಂದಲೇ ಬದುಕುತ್ತಾನೆ. ಹಲ್ಲೆಲೂಯಾ. ಓಕೆ, ದೇವರು ಆತನ ಏನು ಅಪೇಕ್ಷಿಸ್ತಾ ಇದ್ದಾನೆ ನೋಡ್ರಿ. ದೇವರು ಏನು ಅಪೇಕ್ಷಿಸ್ತಾ ಇದ್ದಾನೆ ನೋಡ್ರಿ. ಓಕೆನಾ? ಅರಣ್ಯಕಾಂಡ 14:11 ನಂಬರ್ಸ್ ಮನುಷ್ಯ. ಯೆಹೋವನು ಮೋಶೆಗೆ, ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ಕೇಳಿಸ್ಕೊಡ್ರಿ ಎಲ್ಲರೂ ಕೇಳಿಸ್ಕೊ, ಗಮನ ಇಲ್ಲಿ ಕೊಡ್ರಿ. ಯೆಹೋವನು ಮೋಶೆಗೆ, ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರೋ ನಾನು ನಡೆಸಿದ ಎಲ್ಲಾ ಮಹತ್ ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದಾಗ್ಯೂ ಇನ್ನು ಎಷ್ಟು ದಿನ ನನ್ನನ್ನು ನಂಬದೇ ಇರುವರು. ಇನ್ನೂ ಎಷ್ಟು ದಿನ ನನ್ನನ್ನು ನಂಬದೇ ಇರುವರು. ಇನ್ನೂ ಎಷ್ಟು ದಿನ ನನ್ನನ್ನು ನಂಬದೇ ಇರುವರು. ದೇವರು ಕಾಯ್ತಾ ಇದ್ದಾನೆ ನಾವು ನಂಬೋದಕ್ಕಾಗಿ. ಇದು ಹಳೆ ಉಡಂಬಡಿಕೆ ಒಂದು ಜನರು, ಹಳೆ ಉಡಂಬಡಿಕೆ ಒಂದು ದೈವ ಜನರ ಬಗ್ಗೆ ಮಾತನಾಡ್ತಾ ಇದೆ. ಆತನ ಹೇಳ್ತದೆ ನೋಡ್ರಿ, ನಾನು ನಡೆಸಿದ ಎಲ್ಲ ಮಹತ್ ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದಾಗ್ಯೂ. ದೇವರು ಎಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ದೇವರು ಎಂತಹ ಸಂಗತಿಗಳನ್ನ, ಮಹತ್ತಾದಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ರೋಗದಿಂದ ಬಿಡಿಸಿದ್ದಾನೆ, ಪಾಪದಿಂದ ಬಿಡಿಸಿದ್ದಾನೆ, ಎಲ್ಲ ದರಿದ್ರತನಿಂದ, ಸೈತಾನ ವಶದಿಂದ ನಮ್ಮನ್ನು ಬಿಡಿಸಿದ್ದಾನೆ. ಬಿಡಿಸಿದ ಮೇಲೆ ಅವರು ಎಲ್ಲ ಒಂದು ಮಹತ್ ಕಾರ್ಯಗಳನ್ನ ಅವರು ಪ್ರತ್ಯಕ್ಷವಾಗಿ ಕಣ್ಣಿಟ್ಟು ನೋಡಿದ ಮೇಲೆ ಕೂಡ ಇನ್ನೂ ಎಷ್ಟು ದಿನ ನನ್ನನ್ನು ನಂಬದೇ ಇರುವರು. ಅಲಕ್ಷ್ಯ ಮಾಡುತ್ತಾರೆ, ನಂಬದೆ ಅನೇಕ ದಿನಗಳಿದ್ದಾರೆ. ಅಂದರೆ ನಾನು ಇಲ್ಲಿ ಏನು ತೋರಿಸ್ತೇನೆ ಅಂದರೆ, ಆತನ ನಮ್ಮ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಬಗ್ಗೆ ಅಂತ ಹೇಳ್ತಲ್ಲ, ಆದರೆ ನಂಬಿಕೆ ಇಲ್ಲದಂತೆ ಅನೇಕ ದಿನಮಾನಗಳು ಇರಬಹುದು. ದೇವರು ಅದನ್ನು ನೋಡ್ತಾ ಇದ್ದಾನೆ. ಏಮೇ ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ, ನಂಬಿಕೆ ಇಲ್ಲಂದರೆ ಸಾಯುತ್ತಾನೆ. ನೀತಿವಂತ, ನಾನು ಹೇಳಿದೆ ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಅದಕ್ಕೆ ವಿರುದ್ಧ ಪದ ನಂಬಿಕೆ ಇಲ್ಲಂದ್ರೆ ಸಾಯುತ್ತಾನೆ. ಹಲ್ಲೆಲೂಯಾ. ನಾವು ಏನು ಮಾಡಿದ್ರು ಕೂಡ ನಂಬಿಕೆಯಿಂದಲೇ ಮಾಡಬೇಕು. ಹಲ್ಲೆಲೂಯಾ. ವಾಕ್ಯ ಹೇಳುತ್ತೆ ನೋಡೋಣ. ಓಕೆ, ಇಲ್ಲಿ ನಂಬಿಕೆ ಇಲ್ಲದಂತೆ ಅನೇಕ ಸಂಗತಿಗಳಾಗ್ತದೆ ನಮ್ಮ ಜೀವಿತದಲ್ಲಿ. ನಾನು ಹೇಳಿದೆ ನಂಬಿಕೆ ಇಲ್ಲದಂತೆ ಅಪನಂಬಿಕೆ. ಎಲ್ಲಡ್ರಿ ಅಪನಂಬಿಕೆ. ಓಕೆ, ಇಬ್ರಿಯ 3:12. ಅಲ್ಲಲ್ಲ, ನೋ ವೈಟ್. ಅಪನಂಬಿಕೆಯಿಂದ ಆಗುವಂಥ ಕೆಲವು ಸಂಗತಿಗಳು ಏನು ಗೊತ್ತಾ? ಅಪನಂಬಿಕೆಯಿಂದ ನಮಗೆ ವಿಶ್ರಾಂತಿ ಇರೋದಿಲ್ಲ. ಪಕ್ಕದಲ್ಲಿ ನೋಡಿಲ್ರಿ, ವಿಶ್ರಾಂತಿ ಇಲ್ಲ. ಅಪನಂಬಿಕೆ ಇದ್ದರೆ ವಿಶ್ರಾಂತಿ ಇರೋದಿಲ್ಲ, ಆರಾಮಾಗಿರೋದಿಲ್ಲ. ಗಲಿಬಿಲಿ ಗಿಜ್ಬಿಜಿ, ಟೆನ್ಷನ್, ಬುಗುಲು. ಅಪನಂಬಿಕೆ ಅಂದರೆ ನಂಬಿಕೆಗೆ ವಿರುದ್ಧವಾಗಿ ಇರುವಾಗ ನಮ್ಮ ಜೀವಿತಗಳಲ್ಲಿ ಆಗುವಂಥ ಕೆಲವು ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಓಕೆ, ವಿಶ್ರಾಂತಿ ಇಲ್ಲದಂತೆ ಇರುತ್ತಾರೆ, ದುಷ್ಟ ಹೃದಯ. ಓಕೆ, ವಾಕ್ಯ ಹೇಳ್ತದೆ ಗುಣಗುಟ್ಟುವುದು. ಅಪನಂಬಿಕೆ ಇರುವಂಥ ಜನರಿಗೆ ಇರುವಂಥ ಗುಣಲಕ್ಷಣಗಳು ಗುಣಗುಟ್ಟುವುದು. ವಿಶ್ರಾಂತಿ ಇಲ್ಲ, ದುಷ್ಟ ಹೃದಯ, ಗುಣಗುಟ್ಟುವಿಕೆ, ಭಯ. ನಂಬಿಕೆ ಇದ್ದರೆ ಭಯ ಇರೋದಿಲ್ಲ, ಭಯ ಇದ್ದರೆ ನಂಬಿಕೆ ಇರೋದಿಲ್ಲ. ಅಪನಂಬಿಕೆಯಿಂದ ಭಯ, ವರಿ, ಚಿಂತೆ. ಯಾವಾಗಲೂ ಚಿಂತೆ. ಏನು ಚಿಂತೆ ಅಂದರೆ ನನಗೆ ಯಾಕೆ ಚಿಂತೆ ಇಲ್ಲ ಅಂತ ಚಿಂತೆ, ಆಂಕ್ಷಿಯಸ್, ಗಲಿಬಿಲಿ, ಗಾಬರಿ. ಇದು ಅಪನಂಬಿಕೆ ಗುಣಲಕ್ಷಣಗಳು. ಡಿಸ್ಟ್ರಸ್ಟ್ ಅಂದರೆ ಭರವಸೆಯಿಂದ ಇರೋದೇ ಇಲ್ಲ. ಜೀವಿತದಲ್ಲಿ ಭರವಸೆನೇ ಇಲ್ಲ. ಅಲ್ಲಿ ಹೋದ್ರೆ ಹಿಂಗಾಗ್ಬಿಡ್ತೇನೋ, ಹಿಂಗೋದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತೇನೋ, ರೋಡ್ ಮೇಲೆ ಹೋದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತೇನೋ, ಅಲ್ಲಿ ಹೋದ್ರೆ ಹಿಂಗೆ ಬಿದ್ದುಬಿಡ್ತೀನೋ, ಹಂಗೋದ್ರೆ ಕರೆಂಟ್ ಬೀಳ್ತೇನೋ, ಅಲ್ಲಿ ಶಾಕ್ ಹೊಡಿತೇನೋ, ಇದಾಗ್ತೇನೋ, ಅದೇ ಆಗ್ತೇನೋ, ರಾತ್ರಿ ಹಿಂದೆ ಹೋದ್ರೆ ದೆವ್ವ ಹಿಡಿತೇನೋ, ಕತ್ಲಾಗೋದ್ರೆ ಏನು ಹಿಡ್ಕಂತೋ ಬುಗುಲು. ಇದು ಅಪನಂಬಿಕೆಯ ಸೂಚನೆಗಳು. ಇದನ್ನ ಯಾರನ್ನೂ ನಾನು ಕೀಳಾಗಿ ನೋಡಲಿಕ್ಕೆ, ಹಾಸ್ಯಕರವಾಗಿ ಹೇಳಲಿಕ್ಕೆ ನಾನು ಹೇಳ್ತಾ ಇಲ್ಲ. ನಾವು ಚೆಕ್ ಮಾಡ್ಕೊಳ್ಬೇಕು ನಮ್ಮ ಲೈಫಲ್ಲಿ ಅಪನಂಬಿಕೆ ವಿಷಯಗಳು ಏನಿದೆ, ಯಾವುದು ನನ್ನ ನಂಬಿಕೆ ಇಲ್ಲದಂತೆ ಮಾಡುತ್ತಾ ಇದ್ದೀನಿ. ವಾಕ್ಯ ಹೇಳುತ್ತೆ ನಂಬಿಕೆ ಇಲ್ಲದಂತೆ ಏನೇ ಮಾಡಿದ್ರು ಅದು ಪಾಪ ಅಂತೆ. ಓದ್ರಿ ರೋಮ 14:23 ಗಟ್ಟಿಗೆ ಓದ್ರಿ, 2ನೇ ಭಾಗ ಓದ್ರಿ.
ರೋಮ 14:23 ಅದರಲ್ಲಿ 2ನೇ ಭಾಗ. ನಂಬಿಕೆ ಇಲ್ಲದಂತೆ ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಅದು ಪಾಪ. ಇನ್ನೊಂದ್ಸರಿ ಗಟ್ಟಿಗೋದು 2ನೇ ಭಾಗ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ. ಯಾವುದಕ್ಕೆ ನಂಬಿಕೆ ಆಧಾರವಿಲ್ಲವೋ ಅಥವಾ ನಂಬಿಕೆಯಿಂದ ನಾವು ಸಂಗತಿಗಳನ್ನು ಮಾಡೋದಿಲ್ಲವೋ ಆ ಮಾಡಿದ ಕೆಲಸ ಏನಾಗ್ತದೆ? ಪಾಪ. ಪಕ್ಕದಲ್ಲಿ ನೋಡ್ರಿ, ಎಲ್ಲವನ್ನು ನಂಬಿಕೆಯಿಂದಲೇ ಮಾಡಬೇಕು. ನಂಬಿಕೆ ಇಲ್ಲದೆ ಮಾಡಿದ್ರೆ ಅದು ಪಾಪ. ಅನೇಕ ವಿಷಯಗಳು ನಾವು ಮಾಡ್ತೇವೆ ನಂಬಿಕೆ ಇಲ್ಲದಂತೆ. ಶಾಲೆಗೆ ಹೋಗ್ತೇವೆ, ಕೆಲಸಕ್ಕೆ ಹೋಗ್ತೇವೆ, ವ್ಯಾಪಾರಕ್ಕೆ ಹೋಗ್ತೇವೆ, ದುಡಿತೇವೆ. ನಂಬಿಕೆಯಿಂದ ಮಾಡ್ತಾ ಇದ್ದೀರಾ? ಪ್ರಶ್ನೆ ಕೇಳ್ತೀನಿ, ನಾನು ಯಾರನ್ನ ಟೀಕಿಸ್ತಾ ಇಲ್ಲ. ನಮಗೆ ನಾವು ಪ್ರಶ್ನೆ ಹಾಕೊಳ್ಬೇಕು, ನನಗೆ ನಾನು ಪ್ರಶ್ನೆ ಹಾಕೊಳ್ಬೇಕು. ನಾನು ಸೇವೆ ಮಾಡ್ತಾ ಇದ್ದೀನಿ, ನಂಬಿಕೆಯಿಂದ ಮಾಡ್ತಾ ಇದ್ದೀನಾ? ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಚರ್ಚ್ನಾಗ ಒಂದೇ ನಾ ಬದುಕೋದು ನಾವು. ಎಲ್ಲೆಲ್ಲಿ ಬದುಕ್ತೀವಿ ನಾವು? ಎಲ್ಲ ಕಡೆ ಹೋಗ್ತೀವಿ. ಬಜಾರ್ಗೆ ಹೋಗ್ತೀವಿ, ಕೆಲಸ ಸ್ಥಳಕ್ಕೆ ಹೋಗ್ತೀವಿ, ಎಲ್ಲ ಮನೆಯಲ್ಲಿ ಇರ್ತೀವಿ, ನಮ್ಮ ಓಣಿಯಲ್ಲಿ ಇರ್ತೀವಿ, ನಮ್ಮ ಬಂಧುಗಳ ಜೊತೆ ಎಲ್ಲೇ ಇರಲಿ. ನೀವು ನಂಬಿಕೆಯಿಂದ ನಂಬಿಕೆ ಇಲ್ಲದೆ ಮಾಡುವಂಥ, ನಂಬಿಕೆ ಆಧಾರವಿಲ್ಲದಂತೆ ಮಾಡುವಂಥ ಕೆಲಸ ಅದು ಪಾಪವಾಗಿದೆ. ಎಚ್ಚರಿಕೆ ವಹಿಸೋಣ. ಆಮೆನ್. ಹಲ್ಲೆಲೂಯಾ. ಓಕೆ, ಶಿಷ್ಯರಿಗೆ ಯೇಸು ಸ್ವಾಮಿ ಏನು ಹೇಳ್ತಾನೆ? ಮತ್ತಾಯ 17:17 ನೋಡೋಣ. ಶಿಷ್ಯರಿಗೆ ಮತ್ತಾಯ 17:17. ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ. ನೋಡ್ರಿ, ದೇವರಿಗೆ ಎಷ್ಟು ಕೋಪ ಬರ್ತದೆ ಅಂತ ನಾನು ನಿಮಗೆ, ಅಂದರೆ ನಂಬಿಕೆ ಇಲ್ಲದೆ ಮಾಡುವಾಗ ಎಷ್ಟು ಕೋಪ ಬರ್ತದೆ ಅಂತ ನಿಮ್ಮ ಗಮನಕ್ಕೆ ತೋರಿಸ್ತಾ ಇದ್ದೇನೆ. ಇವಾಗ ಯಾರು ನಾನು ಸರ್ಪ ಸಂತತಿಯವ್ರೆ ಅಂತ ಹೇಳ್ತಾ ಇಲ್ಲ, ನಾನು ಇಲ್ಲಿ ಯಾರಿಗೂ ಹೇಳ್ತಾ ಇಲ್ಲ. ನಮಗಿರುವಂಥ ನಂಬಿಕೆ ಅಮೂಲ್ಯವಾದ ನಂಬಿಕೆ. ನಾವು ಆತನ ನೀತಿವಂತರಾಗಿ ಆತನ ಮಕ್ಕಳಿಗೆ ನಂಬಿಕೆಯಿಂದಲೇ ನಾವು ಬದುಕುತ್ತೇವೆ. ಇಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ದೇನೆ. ಇದು ಯಾವೊಂದು ಸಂದರ್ಭ ಗೊತ್ತಾ? ಯೇಸು ಸ್ವಾಮಿ ರೂಪಾಂತರ ಬೆಟ್ಟ ಮೇಲೆ ಹೋದ. ಓಕೆ, ಯೋಹಾನ, ಪೇತ್ರ, ಯಾಕೋಬ ಮೂರನ್ನು ಕರ್ಕೊಂಡು ಮೇಲಕ್ಕೆ ಹೋದ. ಯೇಸು ಸ್ವಾಮಿಯಲ್ಲಿ ಪ್ರತ್ಯಕ್ಷ ಆದ. ಬೆಳಕಿನಿಂದ ಆತನು ಪ್ರಜ್ವಲಿಸಿದನು ಆ ಬೆಟ್ಟದ ಮೇಲೆ. ಅವ್ರ ಮೂವರ ಮುಂದೆ ಮಾತ್ರ, ಎಲ್ಲರಿಗೂ ಕಾಣಿಸ್ಕೊಳ್ಳಿಲ್ಲ ಆತನು. ಆಮೇಲೆ ಸೊ ಅಲ್ಲಿ ಹೋದ್ಮೇಲೆ ಅದೆಲ್ಲ ರೂಪಾಂತರ ಬೆಟ್ಟದ ಮೇಲೆ ಆ ಥರ ಪ್ರತ್ಯಕ್ಷ ಆದ ನಂತರ ಆತನು ಈಗ ಕೆಳಗಡೆ ಇನ್ನೂ 9 ಶಿಷ್ಯರಿದ್ದಾರೆ ಬೆಟ್ಟದ ಕೆಳಗಡೆ, ಕಾಯ್ತಾ ಇದ್ದಾರೆ ಯೇಸು ಸ್ವಾಮಿ ಬರ್ತಾನೆ ಅಂತ. ಸೊ ಯೇಸು ಸ್ವಾಮಿ ಬಂದ ಬೆಟ್ಟದಿಂದ ಕೆಳಗೆ ಇಳಿದು ಬಂದಾಗ ಅಲ್ಲಿ ಒಬ್ಬ ತಂದೆ ಆಗಲೇ ಶಿಷ್ಯರ ಬಳಿಗೆ ತನ್ನ ಮಗನನ್ನು, ದೆವ್ವ ಪೀಡಿತನಾದಂಥ ಮಗನನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗ ಶಿಷ್ಯರಿಗೆ ಪ್ರಾರ್ಥನೆ ಮಾಡು ಅಂತ ಹೇಳಿದಾಗ ಆ ದೆವ್ವ ಬಿಟ್ಟು ಹೋಗೋದಿಲ್ಲ. ಓಕೆ, ಅವರ ಸಮಸ್ಯೆಯಲ್ಲಿ ನೀಗೋದಿಲ್ಲ. ನೀಗದೆ ಇರುವಾಗ ಅವಾಗ ಏನು ಮಾಡ್ತಾನೆ? ಯೇಸು ಸ್ವಾಮಿ ಆ ಬಳಿಗೆ ಆ ತಂದೆ ಬರ್ತಾನೆ. ತಂದೆ ಬಂದು ಕೇಳಿದಾಗ, ಪ್ರಾರ್ಥನೆ ನಿನ್ನ ಶಿಷ್ಯರಿಗೆ ನಾನು ಹೇಳಿದೆ, ಅವರು ಪ್ರಾರ್ಥನೆ ಮಾಡಿದ್ರು, ಅದು ಸಮಸ್ಯೆಯನ್ನು ತೀರಲಿಲ್ಲ ಅಂತ ಹೇಳಿದಾಗ ಯೇಸು ಸ್ವಾಮಿ ಏನು ಮಾಡ್ತಾನೆ ಗೊತ್ತಾ? ಆ ಪದ ಹೇಳ್ತದೆ, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ. ನಂಬಿಕೆ ಇಲ್ಲ ಅಂದರೆ ಮೂರ್ಖ ಸಂತಾನ. ನಂಬಿಕೆ ಇಲ್ಲದವರು ಮೂರ್ಖರು. ನಂಬಿಕೆ ಇರುವವರು ಬುದ್ಧಿವಂತರು, ಬುದ್ಧಿಶಾಲಿಗಳು. ಹಲ್ಲೆಲೂಯಾ. ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ. ಯೇಸು ಸ್ವಾಮಿ ಬಯಸ್ತಾ ಇರೋದು ಗೊತ್ತಾ ಶಿಷ್ಯರಿಂದ? ಆತನ ಇಲ್ಲದೇ ಇದ್ರೂ ಕೂಡ ಅವರು ಅದೇ ನಂಬಿಕೆಯಲ್ಲಿ ಇದ್ದು ಆ ಯೇಸು ಮಾಡಿದಂಥ ಕಾರ್ಯಗಳನ್ನು ಅವ್ರು ಮಾಡಬೇಕಂತ ಆತನು ಬಯಸ್ತಾ ಇದ್ದನು. ಹಲ್ಲೆಲೂಯಾ. ಮತ್ತು ಯೋಹಾನ 14:12 ಇರ್ತದೆ, ನೀವು ನಂಬುವುದಾದರೆ ಯೋಹಾನ 14:12 ಅಲ್ಲಿ ಇಲ್ಲ. ನೀವು ನಂಬುವುದಾದರೆ, ಶಿಷ್ಯರಿಗೆ ಹೇಳ್ತೇನೆ, ನಾನು ಮಾಡುವಂಥ ಕಾರ್ಯಗಳನ್ನು ನೀವು ಸಹ ಮಾಡುತ್ತೀರಾ, ಅದಕ್ಕಿಂತ ಮಹತ್ತಾದಂಥ ಕಾರ್ಯಗಳನ್ನು ನೀವು ಮಾಡುತ್ತೀರಾ. ಯೇಸು ಅಪೇಕ್ಷೆ ಏನು? ಯೇಸುಗಿಂತ ಮಹತ್ತಾದಂಥ ಕಾರ್ಯಗಳನ್ನು ಶಿಷ್ಯರು ಮಾಡಬೇಕಂತ ಆತನ ಅಪೇಕ್ಷೆ. ನಿಮ್ಮಿಂದ ಕೂಡ ಯೇಸು ಅದನ್ನೇ ಬಯಸ್ತಾ ಇದ್ದೇನೆ. ಆ ಮಹತ್ತಾದಂಥ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮಗೆ ಆ ಅಮೂಲ್ಯ ನಂಬಿಕೆ ಬಹಳ ಪ್ರಾಮುಖ್ಯವಾಗಿದೆ. ನನ್ನ ನೋಡ್ರಿ, ಗಮನ ಕೊಡ್ರಿ. ಸೈತಾನ್ ನಿಮ್ಮ ವಿರುದ್ಧವಾಗಿಲ್ಲ, ಸೈತಾನ್ ನಿಮ್ಮ ನಂಬಿಕೆ ವಿರುದ್ಧವಾಗಿದ್ದಾನೆ. ನಿಮ್ಮ ಆಸ್ತಿಯ ವಿರುದ್ಧವಾಗಿಲ್ಲ, ನಿಮ್ಮ ಮಕ್ಕಳ ವಿರುದ್ಧವಾಗಿಲ್ಲ. ನಿಮ್ಮ ನಂಬಿಕೆಯನ್ನು ತಪ್ಪಿಸಿದ್ರೆ ಸಾಕು, ಅವನು ಎಲ್ಲವನ್ನು ಗೆದ್ದುಬಿಟ್ಟ. ಅನೇಕ ಬಾರಿ ನಾವು ಸೋತು ಹೋಗುತ್ತೇವೆ. ನಂಬಿಕೆ ಇಲ್ಲದಂಥ ಒಂದು ಜೀವಿತ ಅದು ಭ್ರಷ್ಟ ಜೀವಿತ. ಇಲ್ಲಿ ಮೂರ್ಖ ಸಂತಾನದವರೇ ನಂಬಿಕೆ ಇಲ್ಲದವರಾಗಿ ಅವರು ಮಾಡ್ತಾ ಇರೋದನ್ನು ನೋಡಿದ್ರು. ಓಕೆ, ಮುಂದೆ ನಾವು ನೋಡೋಣ. ಓಕೆ, ಅಲ್ಲಿ ಹೇಳ್ತಾನೆ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ. ನಂಬಿಕೆ ಇಲ್ಲದವರು ಇದ್ರೆ ದೇವರಿಗೆ ಸಹಿಸ್ಕೊಳ್ಳೋಕೆ ಆಗಲ್ರಿ.
ನಂಬಿಕೆ ಇಲ್ಲದವ್ರು ಇದ್ದರೆ ದೇವರಿಗೆ ಸಹಿಸ್ಕೊಳಕ್ಕೆ ಆಗಲ್ಲ. ನಾವು ಕೆಲವು ಹೇಳ್ತಿಲ್ಲ, ಯಾರನ್ನ ಸಹಿಸ್ಬೋದು, ಅವ್ರು ಹೇಳಿದ ಮಾತು ನನಗೆ ಸಹಿಸೋಕ್ಕಾಗಲ್ಲ, ಜೀವನ ಪರ್ಯಂತ ನಾನು ಸಹಿಸಲ್ಲ. ದೇವ್ರಿಗೂ ಹಂಗೆ, ನಮ್ಮ ನಂಬಿಕೆ ಇಲ್ಲದಂತೆ ಕೆಲಸಗಳು ಮಾಡಿದ್ರೆ ಸಹಿಸಲ್ಲ. ನಾವು ಅನೇಕ ಸಂಗತಿಗಳು ನಂಬಿಕೆ ಇಲ್ಲದಂತೆ ಕಾಣಿಕೆ ಕೊಡ್ತೇವೆ, ನಂಬಿಕೆ ಇಲ್ಲದಂತೆ ಆರಾಧನೆ ಮಾಡ್ತೇವೆ, ನಂಬಿಕೆ ಇಲ್ಲದಂತೆ ಸಭೆಗೆ ಬರ್ತೇವೆ, ನಂಬಿಕೆ ಇಲ್ಲದಂತೆ ಕೆಲಸಕ್ಕೆ ಹೋಗ್ತೇವೆ, ನಂಬಿಕೆ ಇಲ್ಲದಂತೆ ಇವತ್ತು ಏನು ದಿನ ದರಿದ್ರೆ ಯಾರು ಮಕ್ಕಳು ನೋಡಿದ್ರೆ ಏನಾಯ್ತು ಎಲ್ಲಿ ಎಲ್ಲ ಹೇಳ್ಕೊಂಡು ಹೋಗ್ತಿರ್ತೀವಿ. ನಂಬಿಕೆಯಿಂದ ಕೆಲವು ಕೆಲಸಗಳು ಮಾಡಲ್ಲ ನಾವು. ಸೋಮವಾರದಿಂದ ಶನಿವಾರವರೆಗೆ ನಂಬಿಕೆಯಿಂದ ಏನು ಮಾಡ್ತದೆ ಲೆಕ್ಕ ಮಾಡ್ಬೇಕು, ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ನಂಬಿಕೆಯಿಂದಲೇ ಎಲ್ಲವನ್ನೂ ನಾವು ಮಾಡಬೇಕು. ನಂಬಿಕೆ ಇಲ್ಲದಂತೆ ಏನೇ ಮಾಡಿದ್ರು ಅದು ಪಾಪ. ನಂಬಿಕೆ ಇಲ್ಲದಂತೆ ಏನೇ ಮಾಡಿದ್ರು ದೇವರು ಅದನ್ನು ಸಹಿಸೋದಿಲ್ಲ. ಪಕ್ಕದಲ್ಲಿ ನೋಡ್ರಿ, ನಂಬಿಕೆ ಇಲ್ಲದಂತೆ ನೀನು ಏನೇ ಮಾಡಿದ್ರು ಯೇಸು ಸಹಿಸೋದಿಲ್ಲ. ನಂಬಿಕೆ ಇಲ್ಲ, ಎಷ್ಟು ದಿವಸ ಇನ್ನ ಸಹಿಸ್ಕೊಳ್ಳಪ್ಪ ನಿಮ್ಮ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ. ಅವನನ್ನು ಇಲ್ಲಿ ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ ಅಂದನು, ಅವನನ್ನು ಸ್ವಸ್ಥ ಮಾಡಿದನು. ಆಮೆನ್. ಮುಂದಕ್ಕೆ ಹೋಗೋಣ, ಸರಿನಾ? ಸೊ ದೇವರು ಎಷ್ಟು ದಿನ ಇರಬೇಕು ಅಂತ ಆತನು ಅಲ್ಲಿ ಪ್ರಶ್ನೆ ಕೇಳ್ತಾನೆ. ಸರ್ಪ ಸಂತಾನದವರೇ ಅಂತ ಹೇಳ್ತಾನೆ. ಓಕೆನಾ? ರೈಟ್. ಎಲ್ಲರಿಗೂ ದೇವರು ನಂಬಿಕೆಯನ್ನು ಕೊಟ್ಟಿದ್ದಾನೆ. ರೋಮ 10:23 ಹೇಳ್ತದೆ, ಟು ಎವ್ರಿ ಒನ್ ಹಿ ಹಸ್ ಗಿವನ್ ಮೆಷರ್ ಆಫ್ ಫೇತ್. ನಂಬಿಕೆ ಎಲ್ಲರಿಗೂ ಆತನು ಕೊಟ್ಟಿದ್ದಾನೆ. ಆಮೇಲೆ ಮುಂದೆ ನಾವು ವಾಕ್ಯಗಳನ್ನ ಓದ್ತಾ ನಿಮ್ಗೆ ಅರ್ಥ ಆಗ್ತದೆ, ದೇವರು ನಂಬಿಕೆ ನಮಗೆ ಕೊಟ್ಟಿದ್ದಾನೆ. ಆದರೆ ನಾವೇನು ಮಾಡಬೇಕು? ಆ ನಂಬಿಕೆಯನ್ನು ಸುಮ್ಮನೆ ಹಂಗೆ ಇಟ್ಕೊಳ್ಬಾರ್ದು. ಆಮೇಲೆ ನಮಗೆ ಇರುವಂಥ ನಂಬಿಕೆಯನ್ನು ನಾವೇನು ಮಾಡಬೇಕು? ಅದನ್ನು ಬರೀ ಕಾಪಾಡಿಕೊಳ್ಳುವುದು ಮಾತ್ರವಲ್ಲ, ಕಾಪಾಡಿಕೊಳ್ಳುವುದಂದರೆ ಅದನ್ನು ನಾವು ಬೆಳೆಸ್ತಾ ಹೋಗಬೇಕು. ಪಕ್ಕದಲ್ಲಿ ನೋಡ್ರಿ, ನಂಬಿಕೆಯನ್ನು ಹೆಚ್ಚಿಸೋಣ, ನಂಬಿಕೆಯನ್ನು ಬಲಪಡಿಸೋಣ. ನಾವು ಮೊಬೈಲ್ಗಳು ಹೆಂಗೆ ಹೊಸ ಬಂದಂಗೆಲ್ಲ ಒಂದೊಂದು ಅಪ್ಗ್ರೇಡ್ ಮಾಡ್ತದೆ ನಮ್ಮ ಮೊಬೈಲ್. 2G ಇಂದ 3G, 3G ಇಂದ 4G. ಕೆಲವು ಬೈಕ್ಗಳು ಕೂಡ ಇದೆ, ಆಕ್ಟಿವ್ ಹೋಂಡಾ 2G, 3G, 4G, 6G, ಥೋಡಾ ಸುನೋಜಿ. ಆಮೇನ್. ಹಲ್ಲೆಲೂಯ. ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಓಕೆ, ಇಬ್ರಿಯರ್ ಬರೆದ ಪತ್ರಿಕೆ 10:35. ಓಕೆ, ಇಲ್ಲ ಓದು. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ. ಅದಕ್ಕೆ ಮಹಾ ಪ್ರತಿಫಲ ಉಂಟು. ಸಾಕು. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ನಂಬಿಕೆ ಇರುವವರು ಧೈರ್ಯ ಇರುವಂಥವರು. ಹಲೋ, ಅಂಜುಬುರ್ಕರಲ್ಲ. ಸೊ ನಂಬಿಕೆಗೆ ಇರುವಂಥ ಗುಣಲಕ್ಷಣ ಧೈರ್ಯವಾಗಿರೋ. ಅದೇ ಅಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ಯಾಕೆ ಹಾಗಾದರೆ ಅಂದರೆ ಅದೊಂದು ದೊಡ್ಡ ಅಂಶ. ಯೇಸು ಸ್ವಾಮಿ ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಆತನು ನಮಗೆ ಆತನೇ ಒಂದು ಯಜ್ಞದ ಕುರಿಮರಿಯಾಗಿ ಆ ಪ್ರಶಸ್ತ ರಕ್ತದಿಂದ ತೊಳೆಯಲ್ಪಟ್ಟಂಥ ಜನರು ನಾವಾಗಿದ್ದೇವೆ. ಆಮೇನ್. ಯೇಸು ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ಆತನು ಶುದ್ಧ ಮಾಡಿದ್ದಾನೆ ಅಂತ ಹೇಳುವಂಥ ಸಂದರ್ಭಕ್ಕೆ ಆತನು ಹೇಳ್ತಾನೆ, ಹಾಗಾದರೆ ಯೇಸುನೇ ನಿಮಗೆ ಆ ಒಂದು ಶುದ್ಧೀಕರಣ ಮಾಡಿ ನಿಮ್ಮನ್ನು ಆತನು ಬಿಡಿಸಿದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ನಂಬಿಕೆ ಇದೆ, ಎಲ್ಲರಿಗೂ ದೇವರು ನಂಬಿಕೆ ಕೊಟ್ಟಿದ್ದಾನೆ, ಎಲ್ಲರಿಗೂ ಧೈರ್ಯ ಇದೆ. ಆಮೇನ್. ಆ ಧೈರ್ಯವನ್ನು ನಾವು ಬಿಟ್ಟು ಕೊಡಬಾರದು, ಆ ನಂಬಿಕೆಯನ್ನು ನಾವು ಬಿಟ್ಟು ಕೊಡಬಾರದು. ಪಕ್ಕದಲ್ಲಿ ನೋಡ್ರಿ, ನಂಬಿಕೆಯನ್ನು ಎಂದಿಗೂ ಬಿಟ್ಟು ಕೊಡಬೇಡ. ನಂಬಿಕೆಯ ಜನರು, ಧೈರ್ಯ ಜನರು, ಧೈರ್ಯಗೆಡಬೇಡ. ಯಾಕೆಂತೆ ಆ ನಂಬಿಕೆಯಿಂದ ನಮಗೆ ಅದಕ್ಕೆ ಮಹಾ ಪ್ರತಿಫಲ ಉಂಟು. ಎಲ್ಲ ಹೇಳ್ರಿ, ಅಮೂಲ್ಯವಂತ ನಂಬಿಕೆ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಗಟ್ಟಿಗೆ ಹೇಳ್ರಿ, ಅಮೂಲ್ಯವಂತ ನಂಬಿಕೆ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೊಡ್ಡ ನಂಬಿಕೆ, ದೊಡ್ಡ ಇದು. ಆಮೇನ್. ನಂಬಿಕೆಯಲ್ಲೇ ಮಟ್ಟ ಇದೆ ಅಂತ ನಾವು ಆಗಲಿ ನೋಡ್ಕೊಂಡಿವಿ. ಆದರೆ ನಮ್ಮ ನಂಬಿಕೆಯನ್ನು ನಾವು ಹೆಚ್ಚಿಸುವಂಥ ಒಂದು ಕೆಲಸವನ್ನು ಮಾಡಬೇಕು, ಅಪ್ಗ್ರೇಡ್ ಮಾಡಬೇಕು. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಧೈರ್ಯ ಕೆಡಬೇಡ್ರಿ, ಯಾಕೆಂದರೆ ನಿಮ್ಮ ನಂಬಿಕೆಗೆ ಅದಕ್ಕೆ ಮಹಾ ಪ್ರತಿಫಲ ಉಂಟು. ಓಕೆ, ಯಾಕಿದು ನಂಬಿಕೆ ಅಂತ ಹೇಳ್ತೀನಿ ಅಂದರೆ, ಮುಂದಿನ ಒಂದು 11ನೇ ವಚನ, ಮೊದಲನೇ ವಚನದಲ್ಲಿ ನಾನು ನಿಮಗೆ ಕೆಲವು ಸಂಗತಿಗಳನ್ನ ಹೇಳ್ತೇನೆ. ಓಕೆ, ಆಗಲಿ ನಾವು ಓದಿದ್ದೇವೆ, ಸರಿನಾ? ಮುಂದೆ ಓದಮ್ಮ.
ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ನಂಬಿಕೆ ಇದೆ, ನಂಬಿಕೆ ಇದ್ರೆ ಧೈರ್ಯಗೆಡಬಾರ್ದು. ಯಾಕಂದ್ರೆ ನಮ್ಮ ನಂಬಿಕೆಗೆ ಧೈರ್ಯದಿಂದ ಇದ್ದರೆ ಮಹಾಪ್ರತಿಫಲ ಉಂಟು. ಆ ಮಹಾಪ್ರತಿಫಲ ಇರೋದ್ರಿಂದ ನೀವು ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನ ಫಲವನ್ನು ಹೊಂದಬೇಕಾದರೆ ನಿಮ್ಗೇನು ಬೇಕಂತೆ? ತಾಳ್ಮೆ ಬೇಕು. ಪಕ್ಕದಲ್ಲಿ ನೋಡ್ರಿ, ತಾಳ್ಮೆ ಬೇಕು. ನಂಬಿಕೆಗೆ ಏನೋ ಬೇಕು. ಏನು ಬೇಕು? ದೇವ್ರ ಚಿತ್ತ ಮಾಡಿ ವಾಗ್ದಾನಗಳು ಹೊಂದಿಕೊಂಡು ಎಲ್ಲ ಮಾಡಿದ್ಮೇಲೆ ತಾಳ್ಮೆ ಇಲ್ಲ ಅಂದರೆ ಭಾಳ ಕಷ್ಟ. ವಾಗ್ದಾನ ನೆರವೇರಿಸಲ್ಲ, ದೇವ್ರ ಚಿತ್ತ ಮಾಡ್ಲಿಕ್ಕೆ ಆಗಲ್ಲ. ತಾಳ್ಮೆ ಬೇಕು. ಪಕ್ಕದಲ್ಲಿ ನೋಡಿ, ತಾಳ್ಮೆ ಬೇಕು. ನಂಬಿಕೆಗೆ ತಾಳ್ಮೆ. ಓಕೆ, ಮುಂದೆ ಹೋದಮ್ಮ. ಓಕೆ, ಡೈರೆಕ್ಟ್ ಯು ರೀಡ್ ಹೀಬ್ರೂಸ್ 39ನೇ ವಚನ ಬೇಗ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ಓಕೆ, ನಾವಾದರೂ ನಂಬಿಕೆ ಇರುವವರಾದರೂ ಹಿಂದೆಗೆಯದವರಾಗಿ ಅಂದರೆ ಹಿಂದಕ್ಕೆ ಹೋಗದವರಾಗಿ. ನಂಬಿಕೆ ಇರೋರು ಏನು? ಮುಂದಕ್ಕೆ ಹೋಗುವವರಾಗಿದ್ದಾರೆ. ಅಲ್ಲೂಯ್ಯ. ದೇವರ ರಾಜ್ಯದಲ್ಲಿ ನೇಗಿಲನ್ನು ಹಿಡಿದು ಹಿಂದೆ ತಿರುಗಿ ನೋಡೋನು ಅವನು ದೇವರ ರಾಜ್ಯಕ್ಕೆ ಅಯೋಗ್ಯ. ನಂಬಿಕೆ ಇರೋರು ಏನು ಮಾಡ್ತಾರಂತೆ? ನಾವಾದರೂ ಹಿಂದೆಗೆಯದವರಾಗಿ ಇರದೆ ನಾಶವಾಗುವವರಲ್ಲ. ಹಿಂದೆಗೆಯವರು ನಾಶವಾಗ್ತಾರೆ. ಹಿಂದೆ ಹೋದರೆ, ಹಿಂದೆ ತಿರುಗಿದ್ರೆ ಅವ್ರು ನಾಶವಾಗ್ತಾರೆ. ನಂಬಿಕೆಯಿಂದ ನಾವು ಪ್ರಾರಂಭ ಮಾಡಿದ ಮೇಲೆ ಮುಂದೆ ನಾವು ಸಾಗಬೇಕು. ಧೈರ್ಯದಿಂದ ನಾವು ಮುಂದಕ್ಕೆ ಹೋಗಬೇಕು. ನಮ್ಮ ಕ್ರೈಸ್ತವ ನಂಬಿಕೆ ಬಹಳ ಪ್ರಶಸ್ತವಾದ, ಅಮೂಲ್ಯವಾದಂಥ ನಂಬಿಕೆ. ಅದಕ್ಕೆ ಮಹಾಪ್ರತಿಫಲ ಉಂಟು. ಹೇಳ್ರಿ, ನಿನ್ನ ಅಮೂಲ್ಯ ನಂಬಿಕೆಗೆ, ಗಟ್ಟಿಗೆ ನಿನ್ನ ಅಮೂಲ್ಯ ನಂಬಿಕೆಗೆ ಮಹಾಪ್ರತಿಫಲ ಉಂಟು. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಇಬ್ರಿಯ 11:2. ಈಗ ನೋಡೋಣ. ಈಗ ಈ ಒಂದು ಇಬ್ರಿಯ 10ನೇ ಅಧ್ಯಾಯ ಕೊನೆಯ ಭಾಗವನ್ನು ಓದಿ ನಾವು ಇಬ್ರಿಯ ಮೊದಲನೇ ಅಧ್ಯಾಯದಿಂದ ಓದ್ತಾ ಇದ್ದೇವೆ. ಇಬ್ರಿಯ 1ನೇ ಅಧ್ಯಾಯ 1ನೇ ವಚನ ಆಗಲೇ ಓದಿದ್ದೇವೆ. ನಂಬಿಕೆ ಅಂದ್ರೆ ಏನು? ಓಕೆ, ಕಾಣದವುಗಳನ್ನು ನಿರೀಕ್ಷೆಯಿಂದ ಇರುವುದೇ ನಂಬಿಕೆ ಆಗಿದೆ. ಆಮೇಲೆ ಭರವಸೆಯಿಂದ ಇರುವುದೇ ನಂಬಿಕೆ ಆಗಿದೆ. 2ನೇ ವಚನ ಇಲ್ಲಿ ವಿಶ್ವಾಸದ ವೀರರ ಬಗ್ಗೆ ಮಾತಾಡಿದೆ. ಆಯ್ತಾ? 2ನೇ ವಚನ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ನಂಬಿಕೆ ಇದ್ರೆ ಒಳ್ಳೆ ಹೆಸರು ಗಳಿಸ್ತೀರಿ ನೀವು. ಅರ್ಥ ಆಯ್ತಿಲ್ಲ ಗೊತ್ತಿಲ್ಲ. ಎಂಬತ್ತು ವರ್ಷ ಜೀವಿಸಿ ಓಕೆ ಒಂದು ಒಳ್ಳೆ ಹೆಸರು ಗಳಿಸಿಲ್ಲ ಅಂದ್ರೆ ಏನು ಪ್ರಯೋಜನ? ಕೆಟ್ಟ ಹೆಸರು ಯಾರನ್ನ ಗಳಿಸೋಕೆ ಇಷ್ಟನಾ? ಯಾರಿಗನ್ನ ಕೆಟ್ಟ ಹೆಸರು ಗಳಿಸೋಕೆ ಇಷ್ಟನಾ? ಅವನು ಕಳ್ಳ, ಅವನು ಸುಳ್ಳ, ಅವನು ಮೋಸಗಾರ, ಅವನು ದಗ ಇಲ್ಲ. ನಂಬಿಕೆಯಿಂದ ಏನಾಗ್ತಂತೆ? ನಮ್ಮ ಪೂರ್ವಿಕರು ನಂಬಿಕೆ ಇದ್ದದರಿಂದಲೇ ನಂಬಿಕೆ ಇರಬೇಕು. ನಂಬಿಕೆ ಇದ್ರೇ ಒಳ್ಳೆ ಹೆಸರನ್ನು ಹೊಂದಿದರು. ಇಂಗ್ಲಿಷ್ ಬೈಬಲ್ ಏನಂತ, ದೇ ಒಬ್ಟೈನ್ಡ್ ಗುಡ್ ರಿಪೋರ್ಟ್. ಒಳ್ಳೆ ವರದಿ ಅವರ ಬಗ್ಗೆ ಹೇಳಿದ್ರಂತೆ. ನಂಬಿಕೆ ಇರುವಂಥವರು ಒಳ್ಳೆ ವರದಿಯನ್ನು ಹೊಂದಿಕೊಳ್ತಾರೆ. ಆಮೇಲೆ ನಿಮಗೆ ಇದು ಏನೋ ಡಾಕ್ಟರ್ ಹತ್ರ ಹೋದರೆ ಶಾರೀರಿಕವಾಗಿ ಪರೀಕ್ಷೆ ಹೇಳ್ತಾರೆ, ವರದಿ ಬೇಕು ಅಂತ ಹೇಳ್ತಾರೆ. ನಿಮ್ಮ ಬ್ಲಡ್ ರಿಪೋರ್ಟ್ ಬೇಕಂತಾರೆ. ಬ್ಲಡ್ ರಿಪೋರ್ಟ್ ಅಂದರೆ ಯೂರಿನ್ ರಿಪೋರ್ಟ್ ಬೇಕಂತಾರೆ. ರಿಪೋರ್ಟಲ್ಲಿ ಏನಿದೆ, ಏನು ಕಡಿಮೆ ಇದೆ, ಏನು ದೋಷ ಇದೆ ಎಲ್ಲ ಬರೆದು ಆ ವರದಿಯನ್ನು ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ. ನಿಮ್ಮ ರಿಪೋರ್ಟ್ ಆತ್ಮಿಕವಾಗಿ ಒಳ್ಳೆ ರಿಪೋರ್ಟ್ ಆಗಿರಬೇಕಂದ್ರೆ ನಂಬಿಕೆ ಇದೆ, ಸಭೆಯಲ್ಲಿ ನಂಬಿಕೆ ಇದೆ, ಕುಟುಂಬದಲ್ಲಿ ನಂಬಿಕೆ ಇದೆ, ಕಾಲೇಜಲ್ಲಿ ನಂಬಿಕೆ ಇದೆ, ವ್ಯಾಪಾರದಲ್ಲಿ ನಂಬಿಕೆ ಇದೆ, ಕೆಲಸದಲ್ಲಿ ನಂಬಿಕೆ ಇದೆ, ಎಲ್ಲ ಭಾಗದಲ್ಲಿ ನಂಬಿಕೆ ಇದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಗುಡ್ ರಿಪೋರ್ಟ್, ಒಳ್ಳೆ ಹೆಸರನ್ನು ಗಳಿಸುತ್ತೀರಿ. ಹೆಂಗೆ? ನಂಬಿಕೆಯಿಂದಲೇ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ಮುಂದೆ ಲೋಕಗಳು ಬೇಗ ಓದಮ್ಮ. ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಲೋಕಗಳು ದೇವರ ಮಾತಿನಿಂದಲೇ. ಲೋಕ ಹೆಂಗ ಸೃಷ್ಟಾಯ್ತು? ಮನುಷ್ಯ ಹೆಂಗ ಬಂದ? ಮಂಗನಿಂದ ಬಂದ.
ಇಲ್ಲ, ಅದು ಯಾರು ವೈಜ್ಞಾನಿಗಳು ಹೇಳಿದ್ದು. ಓಕೆ, ನಾವೇನು ನಂಬ್ತೇವೆ? ದೇವರ ಮಾತಿನಿಂದ, ಪ್ರತಿಯೊಂದು ಮಾತಿನಿಂದ ದೇವರು ಎಲ್ಲವನ್ನ ಆತನು ಸೃಷ್ಟಿ ಮಾಡಿದ. ಇದನ್ನು ಹೆಂಗೆ ನಂಬ್ತೀವಿ? ಇದು ನಮ್ಮ ನಂಬಿಕೆಯಿಂದಲೇ ನಮಗೆ ಅರ್ಥ ಆಗ್ತದೆ. ಇದು ಹೊರಗಿನವ್ರಿಗೆ ಹೇಳಿದ್ರೆ ಅಂತಾರೆ, ಇಲ್ಲ ನಾವು ಮಂಗಗಳಿಂದನೇ ಬಂದಿದ್ದೀವಿ. ನಂಬಿಕೆ ಇಲ್ದವ್ರಿಗೆ ಹೇಳಿದ್ರೆ ಏನಂತಾರೆ, ನಾವು ಕೋತಿಯಿಂದನೇ, ಮಂಗನಿಂದನೇ ಮನುಷ್ಯ ಬಂದ ಅಂತ ಹೇಳ್ತಾನೆ. ಆಯ್ತಪ್ಪ, ನಿಮ್ಮ ತಾತ ಮುತ್ತಾತ ಎಲ್ಲ ಮಂಗಗಳೇ, ನಾನಾಗಲಿ ನನ್ನ ತಾತ ಮುತ್ತಾತ ಆಗಲಿ ಮಂಗಗಳು ಅಲ್ಲ. ನಾವು ನಂಬಿಕೆಯಿಂದಲೇ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತೇವೆ. ನೋಡ್ರಿ, ನಂಬಿಕೆಯಿಂದಲೇ ನಾವು ಲೋಕಗಳು ದೇವರ ಮಾತಿನಿಂದಲೇ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಳ್ಳುತ್ತೇವೆ. ಕೆಲವು ಸಂಗತಿಗಳು ನಮ್ಗೆ ಅರ್ಥ ಆಗದೇ ಇರುವಾಗ ನಂಬಿಕೆಯಿಂದ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೇವರು ನಮಗೆ ಅರ್ಥ ಮಾಡಿಕೊಳ್ಳುವಂಥ ಕ್ಷಮತೆಯನ್ನು ಹೆಚ್ಚಿಸ್ತಾನೆ. ಹಲ್ಲೆಲೂಯಾ. ನಂಬಿಕೆ ಇದ್ರೇ ದೇವರ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಹೆಚ್ಚು. ಎಷ್ಟು ದೇವರನ್ನ ಹೆಚ್ಚು ತಿಳಿದುಕೊಳ್ತೀವೋ, ಯಾರು ತಮ್ಮ ದೇವರನ್ನು ತಿಳಿದುಕೊಳ್ತಾರೋ ಅವರು ಬಲಿಷ್ಠರಾಗಿರ್ತಾರೆ, ಅವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ನಂಬಿಕೆ ಇಲ್ಲದಂತೆ ಘನವಾದಂಥ ಕಾರ್ಯಗಳನ್ನು, ದೊಡ್ಡ ಕಾರ್ಯಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ಓಕೆ, ಸೊ ನೆಕ್ಸ್ಟ್ ವಚನ. ಇವರೆಲ್ಲ ನಂಬಿಕೆಯಿಂದ ಈ ಒಂದು ಒಳ್ಳೆಯ ವರದಿ ಎಲ್ಲವನ್ನು ತಿಳಿದುಕೊಳ್ತಾರೆ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಶ್ರೇಷ್ಠವಾದಂಥ ಯಜ್ಞವನ್ನು ಹೇಬೇಲನು ಕಾಯಿನನಿಗಿಂತ ದೇವರಿಗೆ ಅದನ್ನು ಸಮರ್ಪಿಸಿದ. ನೀವು ನಂಬಿಕೆಯಿಂದ ಆರಾಧನೆ ಮಾಡೋ ಹಾಗಿಲ್ಲ, ನಂಬಿಕೆಯಿಂದಲೇ ಆರಾಧನೆ ಮಾಡಬೇಕು. ದೇವರು ಅದನ್ನೇ ಮೆಚ್ಚುತ್ತಾನೆ. ಇಬ್ರಿಯ 11:6 ನಾವು ಆಗಲೇ ಓದಿದ್ವಿ, ನಂಬಿಕೆಯಿಂದಲೇ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯ. ನಮ್ಮ ಎಲ್ಲ ಕೆಲಸಗಳನ್ನು ನಂಬಿಕೆಯಿಂದಲೇ ನಾವು ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ನೀತಿವಂತನೆಂದು ಸಾಕ್ಷಿ ಹೊಂದಿದನು ನಂಬಿಕೆಯಿಂದ. ಯಾರು? ಹೇಬೇಲನು. ಸರಿ, ಮುಂದೆ ಹೋದ. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಎಂತ ಸಾಕ್ಷಿ ಗೊತ್ತಾ? ದೇವರು ಕಾಯಿನನ ಆ ಒಂದು ಯಜ್ಞಕ್ಕಿಂತ, ಅವನೊಂದು ಕಾಣಿಕೆಗಳಿಗಿಂತ ಆಬೇಲನ ಒಂದು ಕಾಣಿಕೆಯನ್ನ ದೇವರು ಮೆಚ್ಚಿದನು. ಉತ್ತಮವಾದಂಥ ಆತನಿಗೆ ಸಂತೋಷವಾಯಿತು. ಹಲ್ಲೆಲೂಯಾ. ಇಂಗ್ಲಿಷ್ ಬೈಬಲಲ್ಲಿ ಆ್ಯಕ್ಚುಲಿ ಏನು ಹೇಳ್ತಾ ಗೊತ್ತಾ? ನೀತಿವಂತ ನಂಬಿಕೆಯಿಂದಲೇ ಬದುಕ್ತಾನೆ ಅಂತ ಹೇಳುವಾಗ ದೇವರು ಅವನನ್ನು ನೋಡಿ ತೃಪ್ತಿ ಪಡುತ್ತಾನೆ. ಹಿ ಪ್ಲೀಸಸ್ ಹಿಮ್ ಅಂದ್ರೆ ಅರ್ಥ ಏನು ಗೊತ್ತಾ? ದೇವರಿಗೆ ತೃಪ್ತಿಯಾಗುವಂತೆ ಅವನು ಬದುಕುತ್ತಾನೆ. ಮೆಚ್ಚುಗೆ ಅನ್ನುವಂಥ ಪದ ಇದೆಯಲ್ಲ, ದೇವರು ಅವನನ್ನು ಮೆಚ್ಚಿದನು ಅಂತ ಹೇಳ್ತದಲ್ಲ. ನಂಬಿಕೆಯಿಂದಲೇ ನಾವು ದೇವರನ್ನು ಮೆಚ್ಚಿಸ್ತೇವೆ ಅಂತ ಹೇಳುವಾಗ ದೇವರಿಗೆ ತೃಪ್ತಿಯಾಗುವಂಥ ಒಂದು ಮೆಚ್ಚುಗೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರಿಗೆ ತೃಪ್ತಿ ತರುವಂತ ನಂಬಿಕೆ ಬದುಕು ನಾನು ಬಾಳುತ್ತೇನೆ. ಒಳ್ಳೆ ಸಾಕ್ಷಿ, ಒಳ್ಳೆ ಸಾಕ್ಷಿಯನ್ನು ಹೊಂದಿದನು. ನಂಬಿಕೆಯಿಂದಲೇ ಸಾಧ್ಯ. ಆಮೆನ್. ಓಕೆ, ಮುಂದೆ ಹೋದಮ್ಮ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡ. ಮುಂದೆ ನೆಕ್ಸ್ಟ್ ಹನೋಕನು ಮರಣವನ್ನು ಅನುಭವಿಸದೆ, ಇದು ಲಾಸ್ಟ್. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಹನೋಕನ್ ಅಂತ ಒಬ್ಬ ವ್ಯಕ್ತಿ ಇದ್ದ. ಅವನು ಎಷ್ಟು ದೇವರ ಜೊತೆ ನಡೀತಾ ಇದ್ದ, ಎಷ್ಟು ದೇವರನ್ನು ಮೆಚ್ಚಿಸ್ತಾ ಇದ್ದ ಅಂದ್ರೆ, ಎಷ್ಟು ದೇವರಿಗೆ ತೃಪ್ತಿ ಕೊಡ್ತಾ ಇದ್ದ ಅಂದ್ರೆ, ಹನೋಕನಿಗೆ ಹೇಳ್ದ, ಹನೋಕ ನೀನು ಮರಣ ನೋಡೋದೇ ಬೇಡ, ಸಾಯೋದೇ ಬೇಡ, ಬಾ ಬಂದ್ಬಿಡು ನನ್ನ ಜೊತೆ. ಹೋದ್ರಿ, ಮುಂದೆ ಹೋದ್ರಿ. ಹನೋಕನ ಬಗ್ಗೆ ಮತ್ತೆ ಹೋದಮ್ಮ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಮುಂದೆ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದಾನೆಂದು ಸಾಕ್ಷಿ ಉಂಟು. ಸಾಕ್ಷಿ ಉಂಟು. ನಂಬಿಕೆಯ ಸಾಕ್ಷಿ ಇರಬೇಕು, ನಂಬಿಕೆಯ ಸಾಕ್ಷಿ ಇರಬೇಕು. ಒಳ್ಳೆ ಒಂದು ವರದಿ, ಒಳ್ಳೆ ಒಂದು ಸಾಕ್ಷಿ ಇರಬೇಕು. ನಂಬಿಕೆ ಇದ್ರೇ ಆ ಒಂದು ಒಳ್ಳೆಯ ಸಾಕ್ಷಿ, ಒಳ್ಳೆಯ ವರದಿ ಇರುತ್ತದೆ. ನಂಬಿಕೆಯಿಂದಲೇ ನಾವು ಈ ಲೋಕಗಳು ದೇವರ ಮಾತಿನಿಂದ ಉಂಟು ಮಾಡಲ್ಪಟ್ಟಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ನಂಬಿಕೆ ಇದ್ರೇ ದೇವರ ವಿಷಯಗಳು ಅರ್ಥ ಆಗ್ತದೆ. ಆಮೇನ್. ಓಕೆ, ಸೊ ಇಲ್ಲಿ ನಂಬಿಕೆಯಿಂದಲೇ ಹನೋಕನು ಒಯ್ಯಲ್ಪಟ್ಟನು. ಅವನು ಎಷ್ಟು ಮೆಚ್ಚಿಸಿದ ಅಂದ್ರೆ ದೇವರನ್ನ, ದೇವರಿಗೆ ತೃಪ್ತಿ ಆಗ್ಬಿಡ್ತು. ಇಷ್ಟು ಆತನನ್ನು ಮೆಚ್ಚಿಬಿಟ್ಟ ಅಂದರೆ ಎಷ್ಟು ತೃಪ್ತಿ ಆಯ್ತು ಅಂದರೆ, ದೇವ್ರು ಹೇಳ್ದ, ಹನೋಕನೇ ಬಾ ನನ್ನ ಜೊತೆ, ನೀನು ಮರಣ ಹೊಂದೋದ ಅವಶ್ಯಕತೆ ಇಲ್ಲ, ಬಂದ್ಬಿಡು. ಆಮೇನ್. ಹಲ್ಲೆಲೂಯಾ. ನಿಮಗಿರುವಂಥ ನಂಬಿಕೆ
ಅಮೂಲ್ಯವಾದ ನಂಬಿಕೆ. ನಂಬಿಕೆ ಮಹಾಪ್ರತಿಫಲವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ನಂಬಿಕೆಯಿಂದ ನೀವು ಒಳ್ಳೆಯ ಸಾಕ್ಷಿ, ನಮ್ಮ ಪೂರ್ವಜರು ಹೊಂದಿದಂತೆ ಒಳ್ಳೆಯ ಸಾಕ್ಷಿಯನ್ನು ನೀವು ಹೊಂದಿಕೊಳ್ಳುತ್ತೀರಾ. ಆಮೆನ್. ಹಲ್ಲೆಲೂಯಾ. ನಿಮಗೆಲ್ಲವೂ ಅರ್ಥ ಆಗ್ತದೆ. ನೀವು ಮೆಚ್ಚುಗೆ, ದೇವರಿಗೆ ಇಷ್ಟವಾದಂಥ ತೃಪ್ತಿ ಕೊಡುವಂಥ ಆರಾಧನೆಯನ್ನು ದೇವರಿಗೆ ನೀವು ಕೊಡಲಿಕ್ಕೆ ಶಕ್ತರಾಗ್ತೀರಾ ನಂಬಿಕೆಯಿಂದ ಮಾಡಿದಾಗ. ಹಲ್ಲೆಲೂಯಾ. ನಂಬಿಕೆಯಿಂದ ಒಳ್ಳೆಯ ಸಾಕ್ಷಿ. ಆಮೆನ್. ಹಲ್ಲೆಲೂಯಾ. ಓಕೆ, ಈಗ ನಂಬಿಕೆಗೆ ನಾವು ಸೇರಿಸ್ಬೇಕು. ಇದನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ನಾವು ಸುಮ್ಮನೆ ಇದ್ದ ನಂಬಿಕೆಯಲ್ಲಿ ನಾವು ಇರೋದು ಬೇಡ. ನಾವು ನಂಬಿಕೆನ ಹೆಚ್ಚಿಸ್ಕೊಳ್ಬೇಕು, ಅಪ್ಗ್ರೇಡ್ ಮಾಡಬೇಕು. ಪಕ್ಕದಲ್ಲಿ ನೋಡ್ರಿ, ನಂಬಿಕೆಯನ್ನು, ನನ್ನ ನಂಬಿಕೆಯನ್ನು ಈಗ ಇರುವ ಸ್ಥಿತಿಯಲ್ಲೇ ಬಿಡೋದಿಲ್ಲ, ನಾನು ಇನ್ನೂ ಹೆಚ್ಚಿಸುತ್ತೇನೆ, ನನ್ನ ನಂಬಿಕೆಯನ್ನು ಹೆಚ್ಚು ಮಾಡುತ್ತೇನೆ. ಓಕೆ, ಮಾಡೋರು ಗಟ್ಟಿಗೆ ಆಮೇಲೆ ಹೇಳ್ರಿ. ಮಾಡ್ತೀರಾ? ನಂಬಿಕೆನ ಹೆಚ್ಚಿಸ್ತೀರಾ? ಆಮೆನ್. ಎಂಥ ನಂಬಿಕೆ ಇದು? ಅಮೂಲ್ಯವಾದ ನಂಬಿಕೆ. ಅದರಿಂದ ಏನು ಸಿಗ್ತದೆ? ಮಹಾಪ್ರತಿಫಲ ಉಂಟು, ಮಹಾಪ್ರತಿಫಲ ಸಿಗುತ್ತದೆ. ಇವತ್ತು ಏನನ್ನು ಕೇಳಿದ್ರೆ, ಏನು ವಾಕ್ಯ ಕೇಳಿದ್ರೆ, ನನಗಿರುವಂಥ ನಂಬಿಕೆ ಅಮೂಲ್ಯವಾದ ನಂಬಿಕೆ. ಮತ್ತು ಅದಿದ್ದರೆ ಏನಂತೆ ಅಂತ ಹೇಳಿದರೆ ಏನು ಹೇಳಬೇಕು? ನನಗೆ ಮಹಾಪ್ರತಿಫಲ ಸಿಗುತ್ತದೆ, ಉಂಟು. ಆಮೇಲೆ ಓಕೆ. ಸೊ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನ. ಇಲ್ಲಿ ನೀವು ಓದೋದು ಬೇಡ, ನಾನು ಹೇಳ್ತೇನೆ, ಅದನ್ನು ಹೇಳಿ ಮುಗಿಸ್ತಾ ಇದ್ದೇನೆ, ಸರಿನಾ? ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಪೇತ್ರನನ್ನು ಸೈತಾನು ಗೋಧಿಯಂತೆ ಒನಿಯಬೇಕು, ಜಜ್ಜಬೇಕು ಅಂತ ಪ್ರಯತ್ನ. ಆಮೇಲೆ ನಂಬಿಕೆಯಲ್ಲಿ ಇರುವವರನ್ನು ಸೈತಾನನು ಯಾವಾಗಲೂ ದಾರಿ ತಪ್ಪಿಸಬೇಕು, ಅವ್ರನ್ನ ಜಜ್ಜಬೇಕು, ಅವ್ರನ್ನ ಹೊಡಿಬೇಕು, ನಾಶ ಮಾಡಬೇಕಂತ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ, ನಂಬಿಕೆಯಿಂದ ಇರುವವರಿಗೆ ಮಾತ್ರ. ಯಾಕೆ? ನೀವು ಮಹತ್ತಾದಂಥ ಕಾರ್ಯಗಳನ್ನು, ನೀವು ಅವನನ್ನು ನಾಶಪಡಿಸುವಂಥ ಕೆಲಸಗಳನ್ನು ನೀವು ನಂಬಿಕೆಯಿಂದ ಮಾಡಲಿಕ್ಕೆ ಶಕ್ತರಾಗಿದ್ದೀರಿ. ಅದಕ್ಕಾಗಿ ಅವನು ನಂಬಿಕೆ, ನಿಮ್ಮಲ್ಲಿ ಅಂತ ನಂಬಿಕೆ ನೋಡಿದರೆ ಅವನಿಗೆ ಇಷ್ಟ ಇಲ್ಲ. ನಾನು ಆಗಲೇ ಹೇಳಿದೆ, ಅವನು ನಿಮ್ಮ ವಿರುದ್ಧ ಇಲ್ಲ, ಸೈತಾನನು ನಿಮ್ಮ ವಿರುದ್ಧ ಇಲ್ಲವೇ ಇಲ್ಲ. ನಿಮ್ಮ ಹಣದ ವಿರುದ್ಧ ಇಲ್ಲ, ನಿಮ್ಮ ಮಕ್ಕಳ ವಿರುದ್ಧ ಇಲ್ಲ, ನಿಮ್ಮ ಆಸ್ತಿ ವಿರುದ್ಧ, ನಿಮ್ಮ ಆರೋಗ್ಯ ವಿರುದ್ಧ, ಯಾವುದ್ರ ವಿರುದ್ಧ ಇಲ್ಲ. ಅವನು ನಿಮ್ಮ ನಂಬಿಕೆ ವಿರುದ್ಧವಾಗಿದ್ದಾನೆ. ಈ ವಾಕ್ಯದಿಂದ ಸ್ಪಷ್ಟವಾಗಿ ಕಾಣ್ತದೆ. ಲೂಕ 22:31 ಹೇಳ್ತಾನೆ, ಸೀಮೋನನ್ನೇ ಸೈತಾನು ನಿನ್ನನ್ನು ಗೋಧಿಯಂತೆ ಒನಿಯಬೇಕು, ಜಜ್ಜಬೇಕೆಂಬುದಾಗಿದ್ದಾನೆ. ಆದರೆ ನಾನಾದರೂ, ಯೇಸು ಹೇಳ್ತಾನೆ, ನಾನಾದರೂ ಪ್ರಾರ್ಥಿಸಿದ್ದಾನೆ, ನಿನ್ನ ನಂಬಿಕೆಯು ಕುಂದಿ ಹೋಗದಿರಲಿ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗ್ತಾ ಇರೋದೇನೆಂದರೆ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ನಂಬಿಕೆಯಲ್ಲಿ ನಾವು ಕುಗ್ಗಿ ಹೋಗೋದಿಲ್ಲ. ಅರ್ಥ ಆದವರು ಮಾತ್ರ ಆಮೇಲೆ ಹೇಳಿದರು. ನಾಶನಕ್ಕೆ ಅದು ಒಂದು ಪರಿಹಾರ ಅಥವಾ ನಾಶನ ಆಗದೇ ಇರೋದಕ್ಕೆ ತಡೆಗಟ್ಟುವಂಥದ್ದು ಏನು ಗೊತ್ತಾ? ನಿನ್ನ ಪ್ರಾರ್ಥನೆ. ನಿಮ್ಮ ಪ್ರಾರ್ಥನೆ ನೀವು ಸೈತಾನನ ಒಂದು ವಶಕ್ಕೆ ನೀವು ಒಳಗಾಗುವುದೇ ಇರುವಂತೆ ಅದು ಮಾಡುತ್ತದೆ. ಸೈತಾನು ಬಯಸುವಂಥ ಅವನ ಚಿತ್ತ, ಅವನ ಒಂದು ಕುಚೋದ್ಯ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಆಗದಂತೆ ತಡೆಗಟ್ಟುವುದು ಪ್ರಾರ್ಥನೆ. ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಗೆ ಸೇರಬೇಕು. ಪ್ರಾರ್ಥನೆ ನಂಬಿಕೆಯನ್ನು ಸಂರಕ್ಷಿಸ್ತದೆ. ಮೊದಲನೇದಾಗಿ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು, ಪ್ರಾರ್ಥಿಸಬೇಕು. ಪೇತ್ರನು ಒನಿಯಬೇಕಂತಿದ್ದ, ಅವನನ್ನು ಜಜ್ಜಬೇಕು, ಅವನನ್ನು ನಾಶಪಡಿಸ್ಬೇಕಂತಿದ್ದ. ಯೇಸು ಏನು ಮಾಡ್ದ? ಪ್ರಾರ್ಥಿಸಿದೆ. ಪ್ರಾರ್ಥನೆ ತಾತ್ಸಾರ ಮಾಡಬೇಡ್ರಿ. ಆಮೇಲೆ ಮುಂಬರುವ ದಿನಗಳು ಉಪವಾಸ ಪ್ರಾರ್ಥನೆ ಮತ್ತೆ ಬರ್ತದೆ, ವೀಕ್ ಆಫ್ ಪ್ರೇಯರ್. ತಾತ್ಸಾರ ಮಾಡಬೇಡ್ರಿ. ನೀವು ಇಲ್ಲಿ ಪ್ರಾರ್ಥನೆ ಮಾಡಿದರೆ ಅನೇಕರು ಯಾರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಿದ್ರು? ನಿಮ್ಮ ಮಕ್ಕಳಿಗೋಸ್ಕರ, ನಿಮಗೋಸ್ಕರ, ನಿಮ್ಮ ಕುಟುಂಬಸ್ಥರಿಗೋಸ್ಕರ, ನಿಮ್ಮ ಒಂದು ಸಂಸಾರಕ್ಕೋಸ್ಕರ, ನಿಮ್ಮ ಕೆಲಸ ಪ್ರಾರ್ಥನೆ ಮಾಡಿದಾಗ ಸೈತಾನು ಬಯಸಿದ್ದು ಆಗೋದಿಲ್ಲ. ದೇವರು ಬಯಸಿದ್ದೇ ನಂಬಿದ ಪ್ರಕಾರವೇ ಅವನಿಗೆ, ಪ್ರಾರ್ಥನೆ ಮಾಡಿದವನಿಗೆ ಆಗುತ್ತದೆ. ನಂಬಿ ಏನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೋ ಅದಕ್ಕೆ ತಕ್ಕ ಹಾಗೆ ದೇವರ ಚಿತ್ತಕ್ಕನುಗುಣವಾಗಿ ಆತನ ವಾಗ್ದಾನ ನೆರವೇರುತ್ತದೆ. ಪ್ರಾರ್ಥನೆ ದೇವರ ಚಿತ್ತ, ದೇವರ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತದೆ. ನಂಬಿಕೆ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ಆತನ ಹುಡುಕುವವರಿಗೆ ತಕ್ಕ ಪ್ರತಿಫಲ ಅವನು ಕೊಡುತ್ತಾನೆ. ಓಕೆ, ನಂಬಿಕೆಯನ್ನು ಬೆಳೆಸ್ಬೇಕಂತ ಹೇಳ್ರಿ. ಪಕ್ಕದಲ್ಲಿ ಹೇಳ್ರಿ, ನಂಬಿಕೆಯನ್ನು ಬೆಳೆಸೋಣ, ಅಪ್ಗ್ರೇಡ್ ಮಾಡೋಣ. ಓಕೆ, ರೋಮ 10:17 ತೆಗಿಬೇಡ್ರಿ, ತೆಗಿಬೇಡ್ರಿ ವಾಕ್ಯ ತೆಗಿ. ರೋಮ 10:17 ಇರ್ತದೆ, ವಾಕ್ಯವನ್ನು ಕೇಳಿಸ್ಕೊಂಡ್ರಿಂದ ಮತ್ತು ಪುನಃ ಕೇಳಿಸ್ಕೊಳ್ಳುವುದರಿಂದ ನಂಬಿಕೆ ಬರುತ್ತದೆ. ವಾಕ್ಯದಿಂದ ನಂಬಿಕೆ ಬರ್ತದೆ. ಪಕ್ಕದಲ್ಲಿ ನೋಡ್ರಿ, ವಾಕ್ಯವನ್ನು ಕೇಳಿಸಿಕೋ, ಮತ್ತೆ ಕೇಳಿಸಿಕೋ, ನಂಬಿಕೆ ಬರುತ್ತದೆ.
ವಾಕ್ಯದಿಂದ ನಂಬಿಕೆ ಬರ್ತದೆ. ಆಮೇಲೆ ಜೂಡ ಬರೆದ ಆ ಒಂದು ಪತ್ರಿಕೆಯಲ್ಲಿ ಅಲ್ಲಿ ಅಧ್ಯಾಯಗಳಿಲ್ಲ, ಒಂದೇ ಅಧ್ಯಾಯ 20ನೇ ವಚನ. ಓಕೆ, 20ನೇ ವಚನ ಅದನ್ನು ಓದಮ್ಮ. ವಾಕ್ಯದಿಂದ ನಂಬಿಕೆ ಬರ್ತದೆ, ಪ್ರಾರ್ಥನೆಯಿಂದ ನಂಬಿಕೆಯನ್ನು ಸಂರಕ್ಷಿಸ್ತೇವೆ. ಪ್ರಿಯರೇ, ಹಾ. ನೀವಾದರೂ ಹಾ. ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ನೋಡ್ರಿ, ಅಲ್ಲಿ ಅಮೂಲ್ಯವಾದಂತಹ ನಂಬಿಕೆ, ಇಲ್ಲಿ ಎಂತ ಒಂದು ನಂಬಿಕೆ? ಅತಿ ಪರಿಶುದ್ಧವಾದಂತ ಕ್ರಿಸ್ತ ನಂಬಿಕೆ. ಓದಮ್ಮ. ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಹಾ. ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಹಾ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಆಗ ನಿಮ್ಮ ಭಕ್ತಿಯಲ್ಲಿ ವೃದ್ಧಿಯಾಗುತ್ತದೆ, ನಿಮ್ಮ ನಂಬಿಕೆ ಅದು ಹೆಚ್ಚುತ್ತಾ ಹೋಗುತ್ತದೆ. ಸಿಂಪಲ್. ಆಮೇನ್. ಭಕ್ತಿ ವೃದ್ಧಿ ಹೆಂಗಾಗ್ತದೆ? ಮೊದಲನೇದು ನಮ್ಮ ಒಂದು ನಂಬಿಕೆಯನ್ನು ಹೇಗೆ ಕಾಪಾಡಿಕೊಳ್ಳೋದು? ಪ್ರಾರ್ಥನೆಯಿಂದ. ಎರಡನೇದು ದೇವರ ವಾಕ್ಯವನ್ನು ಕೇಳೋದ್ರಿಂದ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದ್ರಿಂದ ನಂಬಿಕೆ ಬರ್ತದೆ, ಹೆಚ್ಚಾಗ್ತದೆ. ಮೂರನೇದು ಆತ್ಮನಲ್ಲಿ ನಾವು ವಾಣಿಗಳನ್ನು ಮಾತನಾಡೋದ್ರಿಂದ, ಆತ್ಮದಲ್ಲಿ ನಾವು ಪ್ರಾರ್ಥನೆ ಮಾಡೋದ್ರಿಂದ, ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ನಂಬಿಕೆ ಬೆಳೀತದೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ವಾಕ್ಯದಿಂದ, ಅನ್ಯ ಭಾಷೆಯಲ್ಲಿ ಮಾತನಾಡೋದ್ರಿಂದ ನಮ್ಮ ನಂಬಿಕೆಯನ್ನು ಬೆಳೆಸುತ್ತೇವೆ. ಓಕೆ, ಮತ್ತಾಯ 17 ಆ ಒಂದು ವಚನವನ್ನು ಓದ್ರಿ. ಅದಕ್ಕೆ ಯೇಸು, ಎಲ್ಲಾ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, 19 ಓದಮ್ಮ. ಅದಾಯ್ತಲ್ಲ. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು, ಓಕೆ, ಇಲ್ಲಿ ಯೇಸು ಸ್ವಾಮಿ ಅವನನ್ನು ಬಿಡಿಸಿದ ಮೇಲೆ, ಆ ದೆವ್ವ ಹಿಡಿದಂಥ ವ್ಯಕ್ತಿಯನ್ನು ಬಿಡಿಸಿದ ನಂತರ ಶಿಷ್ಯರು ಬರ್ತಾರೆ. ಈಗ ಶಿಷ್ಯರು ಬಂದು ಆ ಯೇಸುವನ್ನು ಕೇಳ್ತಾರೆ, ನಾವು ಬಿಡಿಸ್ಲಿಕ್ಕಾಗಲಿಲ್ಲ ಯೇಸಪ್ಪ, ಆದರೆ ನೀನು ಬಿಡಿಸ್ದಿಲ್ಲ, ಇದು ಹೆಂಗೆ? ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆ, ಪ್ರಾರ್ಥನೆ ಓದಮ್ಮ, ಮುಂದೆ ಓದು. ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ, ನಿಮ್ಮ ನಂಬಿಕೆ ಕಡಿಮೆ. ಮೊದಲನೇ ಕಾರಣ ಹೇಳ್ತಾ ಇದ್ದಾನೆ ಏನಕ್ಕೆ ನೀವು ಬಿಡಿಸ್ಲಿಕ್ಕೆ ಆಗಲಿಲ್ಲ ಅಂತ. ಓಕೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ಓಕೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಇಲ್ಲಿಂದ ಅಲ್ಲಿಗೆ ಹೋಗು ಅಂದರೆ ಅದು ಹೋಗುವುದು. ನಂಬಿಕೆ ಇರುವಂಥವ್ರು ಹೇಳಬೇಕು. ಬೆಟ್ಟಕ್ಕೆ ಹೋಗು ಅಂತ ಹೇಳಿದ್ರಂತೆ. ನಾವು ಆಮೇಲೆ ಹೇಳಲ್ಲ, ಅಲ್ಲೆಲ್ಲೂ ಹೇಳಲ್ಲ. ಅಂಥವ್ರು ನಂಬಿಕೆಯವರಲ್ಲ. ನಂಬಿಕೆ ಇರೋರು ಏನು ಮಾಡಬೇಕು? ನಂಬೋದನ್ನ ವ್ಯಕ್ತಪಡಿಸ್ತಾರೆ, ಬಾಯಿಂದ ಹೇಳ್ತಾರೆ. ಆ ಬೆಟ್ಟಕ್ಕೆ ಏನು ಹೇಳ್ತಾರೆ? ಹೋಗು ಅಂತಾರೆ. ಅಂದರೆ ಅಸಾಧ್ಯವಾದಂಥ ಕಾರ್ಯಗಳು, ಕೆಲಸಗಳನ್ನು ಅವರು ಬಾಯಿ ತೆರೆದು ನುಡಿದು ಅದಕ್ಕೆ ಅಪ್ಪಣೆ ಕೊಡುತ್ತಾರೆ, ಅರಿಕೆ ಮಾಡಿ ಅಪ್ಪಣೆ ಕೊಡುತ್ತಾರೆ. ನಂಬಿಕೆ ಇರುವಂಥವರು ಅಸಾಧ್ಯವಾದಂಥ ಕೆಲಸಗಳನ್ನು, ಕಾರ್ಯಗಳನ್ನು ಅವರು ಅರಿಕೆ ಮಾಡಿ ಅಪ್ಪಣೆ ಕೊಡುತ್ತಾರೆ, ಆಜ್ಞೆ ಕೊಡುತ್ತಾರೆ. ಯಾವುದು ಕಾರಣ ಆಜ್ಞೆ ಕೊಡ್ತಾರೆ? ಆ ನಿರ್ಜೀವ ಸಂಗತಿಗಳಿಗೆ, ಆ ಒಂದು ಆಗದೇ ಇರುವಂಥ ಅಸಾಧ್ಯ ಕಾರ್ಯಗಳಿಗೆ ಅವರು ಅಪ್ಪಣೆ ಕೊಡುತ್ತಾರೆ. ಆಮೇನ್, ಹಲ್ಲೆಲೂಯಾ. ಶತಾಧಿಪತಿ ಯೇಸುವಿನ ಬಳಿಗೆ ಬರ್ತಾನೆ. ಯೇಸುವಿನ ಬಳಿಗೆ ಬಂದು ಏನು ಹೇಳ್ತಾನೆ? ನೀನು ನನ್ನ ಮನೆಗೆ ಬರುವಂಥ ಯೋಗ್ಯ ನಾನಲ್ಲ, ನನ್ನ ಆಳು ಆತನು ಅಸ್ವಸ್ಥತೆಯಲ್ಲಿದ್ದಾನೆ, ನೀನು ಮಾತೊಂದೇ ನುಡಿ ಸಾಕು. ಯೇಸು ಏನು ಹೇಳಿದ್ರು ಗೊತ್ತಾ? ಇಂಥ ಒಂದು ನಂಬಿಕೆ, ಇದು ದೊಡ್ಡ ನಂಬಿಕೆ. ಇಸ್ರಾಯೇಲಲ್ಲಿ ಇಂಥ ನಂಬಿಕೆ ನಾನು ಕಾಣಲೇ ಇಲ್ಲ. ಯಾಕಂಗೆ ಹೇಳಿದ್ರು? ಎಲ್ಲರೂ ಯೇಸು ಹಿಂದೆ ಅದ್ಭುತವಾಗಿ ಬಂದ್ರಲ್ಲ. ಆಗ ಆ ಶತಾಧಿಪತಿ ಹೇಳ್ತಾನೆ, ಆತನು ಅನ್ಯನು, ಆತನು ಹೇಳ್ತಾನೆ, ನಾನು ಸಹ ಅಧಿಕಾರಿಯಾಗಿದ್ದೇನೆ, ಈ ಅಧಿಕಾರ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ನನಗೆ ಗೊತ್ತು. ಒಬ್ಬ ಆಳಿಗೆ ನೀನು ಹೋಗು ಅಂತ ಹೇಳಿದ್ರೆ ಅವನು ಹೋಗ್ಬಿಡ್ತಾನೆ, ಇನ್ನೊಬ್ಬ ಆಳಿಗೆ ನೀನು ಬಾ ಅಂತ ಹೇಳಿದ್ರೆ ಅವನು ಬಂದ್ಬಿಡ್ತಾನೆ. ಇಲ್ಲಿ ಏನು ಅವನ ಒಂದು ನಂಬಿಕೆ ಯಾಕೆ ಅಷ್ಟು ದೊಡ್ಡ ನಂಬಿಕೆಯಾಗಿ ಕಾಣ್ತು ಯೇಸುವಿಗೆ? ಯಾಕೆ ಕಾಣ್ತು ಅಂದರೆ ಆ ಅಸಾಧ್ಯವಾದಂಥ ಕಾರ್ಯಗಳು ಅವು ಆಳುಗಳಾಗಿವೆ ಅಂತ ಗುರುತಿಸ್ತಾ ಇದ್ದಾನೆ ಯೇಸುವಿನ ದೃಷ್ಟಿಯಲ್ಲಿ. ಹಲೋ. ಆಮೇಲೆ ಶಾರೀರಿಕವಾಗಿ ಯೇಸು ಇರಬೇಕಂತ ಅವಶ್ಯಕತೆ ಇಲ್ಲ. ಯೇಸುವಿನ ಮಾತಿನಲ್ಲಿ ಅಧಿಕಾರ ಇರುವಂಥ ಮಾತು ಅಂತ ಅವ್ರು ಗುರುತಿಸ್ತಾ ಇದ್ದಾನೆ. ನಾವೇನು ಮಾಡ್ತೀವಿ? ಕೈ ಇಡ್ರಿ, ನಮ್ಮ ಕೈ ಇಟ್ಟು ಪ್ರಾರ್ಥನೆ ಮಾಡಿರಿ, ನಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡಿರಿ, ಮನೆಗೆ ಬರ್ರಿ.
ಶತಾಧಿಪತಿ ಏನಂದ, ನೀನು ಮನೆಗೆ ಬರಬೇಡ. ನಮ್ಮ ನಂಬಿಕೆ ಇಂಥ ನಂಬಿಕೆ. ಆದರೆ ಮಹತ್ತಾದಂಥ ನಂಬಿಕೆ ಎಂಥದ್ದು? ನೀನು ಮಾತು ಹೇಳಪ್ಪ ಸಾಕು, ನನ್ನ ಒಂದು ಸೇವಕ ಗುಣ ಆಗ್ತಾನೆ. ನಮಗೆ ವಸ್ತುಗಳಲ್ಲಿ ನಂಬಿಕೆ. ಆ ಶತಾಧಿಪತಿಗೆ ದೇವರ ಮಾತಿನಲ್ಲಿರುವಂಥ ಅಧಿಕಾರದ ಮೇಲೆ ನಂಬಿಕೆ. ಅದಕ್ಕೆ ಹೇಳಿದ್ದು, ನಂಬಿಕೆ ಬಾಯಿಂದ ಬಿಡುಗಡೆ ಆಗ್ತದೆ. ಆಮೇನ್. ಅಸಾಧ್ಯ ಕಾರಣಗಳಿಗೆ ಅರಿಕೆ ಮಾಡಿ ಅಪ್ಪಣೆ ಕೊಡಬೇಕು. ಬೆಟ್ಟ ಬಿಟ್ಟು ಹೋಗು, ತೊಲಗು, ಆಜ್ಞೆ ಕೊಡಬೇಕು, ಅಪ್ಪಣೆ ಕೊಡಬೇಕು. ಅಧಿಕಾರ ಇರುವಂಥವರು ಆಜ್ಞೆ ಹೊರಡಿಸ್ತಾರೆ. ನಂಬಿಕೆ ಇರೋರು ಅಧಿಕಾರ ಇರುವಂಥ ವ್ಯಕ್ತಿಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಜ್ವರ ಬಂದರೆ ಏನು ಮಾಡ್ತೀರಿ? ಅಯ್ಯೋ ಜ್ವರ ಬತ್ತ, ಅಯ್ಯೋ ಟ್ಯಾಬ್ಲೆಟ್ ಬೇಕು, ಆಸ್ಪತ್ರೆಗೆ ಬಂದ್ವಾ. ಏನು ಮಾಡ್ತೀರಿ ನಂಬಿಕೆ ಇರೋರು? ಓದಮ್ಮ, ಓದು 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 ಬೇಗ, ಇವಾಗ ಓದಿದ್ದು ಓದು. ಬೆಟ್ಟಕ್ಕೆ ಆಜ್ಞೆ, ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಹಾ, ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ ಅಂದನು. ನಿಮ್ಮ ಕೈಯಿಂದ ಆಗದೇ ಇರುವುದು ಒಂದೂ ಇರುವುದಿಲ್ಲ. ನಂಬಿಕೆ ಅದಕ್ಕೆ ಅಮೂಲ್ಯವಾದದ್ದು. ಅದು ಮಹತ್ತಾದಂಥ ಕಾರ್ಯಗಳನ್ನು ಉಂಟು ಮಾಡುತ್ತದೆ. ನಿಮ್ಮ ಕೈಯಿಂದ ಅಂದರೆ ನಂಬಿಕೆಯಿಂದ ನೀವು ಮಾಡುವಂಥ ಕೆಲಸಗಳು, ನಿಮ್ಮಿಂದ ಆಗದೇ ಇರುವಂಥ ಕೆಲಸ ಒಂದೂ ಇರುವುದಿಲ್ಲ. ಹಲ್ಲೆಲೂಯಾ. ಕೈಲಾಗಲ್ಲ ಅನ್ನೋಂಥ ಕೆಲಸನೇ ಇರಲ್ಲ ನಂಬಿಕೆ ಇರೋರಿಗೆ. ವಿಶ್ವಾಸದ ವೀರರಿಗೆ ಕೈಲಾಗಲ್ಲ, ನನಗೆ ಆಗಲ್ಲಪ್ಪ, ನನಗೆ ಮಾಡೋಕ್ಕಾಗಲ್ಲಪ್ಪ, ನನಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲಪ್ಪ, ನನಗೆ ಅದು ಮಾಡೋಕ್ಕಾಗಲ್ಲ, ಇದು ಮಾಡಿ, ಇಲ್ಲ ಇಲ್ಲ ಇಲ್ಲ. ನಂಬಿಕೆ ಇರೋರು ಅವರ ಕೈಯಿಂದ ಆಗದೇ ಇರುವಂಥ ಕೆಲಸವೇ ಇಲ್ಲ. ಎಲ್ಲ ಸಾಧ್ಯ. ನಂಬುವನಿಂದ ಎಲ್ಲ ಸಾಧ್ಯ. ನಂಬುವನಿಂದ ಎಲ್ಲ ಸಾಧ್ಯ. ನಂಬುವವನಿಂದ ಎಲ್ಲವೂ ಸಾಧ್ಯ. ಆಮೆನ್. ನೀವು ನಂಬುವರಾದರೆ ಎಲ್ಲ ಸಾಧ್ಯ ನಿಮ್ಮಿಂದ. ನೀವೇನು ಮಾಡಬೇಕು? ಅಪ್ಪಣೆ ಕೊಡಬೇಕು. ಅನಾರೋಗ್ಯಕ್ಕೆ ಅಪ್ಪಣೆ ಕೊಡ್ರಿ, ಅಸಾಧ್ಯ ಕಾರ್ಯಗಳಿಗೆ ಅಪ್ಪಣೆ ಕೊಡ್ರಿ. ಆಮೆನ್. ಪ್ರಾರ್ಥನೆಯಲ್ಲಿ ನಾವೇನು ಮಾಡಬೇಕು? ಅಧಿಕಾರವುಳ್ಳವರಾಗಿ ನಾವು ಅಪ್ಪಣೆಯನ್ನು ಕೊಡಬೇಕಾಗಿದೆ. ನಿಮ್ಮ ಕೈಯಿಂದ ಆಗದೇ ಇರುವಂಥ ಕೆಲಸ ಇಲ್ಲವೇ ಇಲ್ಲ. ಎಲ್ಲ ಸಾಧ್ಯ ಪ್ರಾರ್ಥನೆ ಮಾಡೋದ್ರಿಂದ, ನಂಬಿಕೆ ಇರೋದ್ರಿಂದ. ಆಮೇಲೆ ಹಲ್ಲೆಲೂಯಾ. ಓಕೆ, ಈ ಒಂದು ವಚನ ಓದಿ ನಾನು ಮುಕ್ತಾಯ ಮಾಡ್ತೇನೆ, ಸರಿನಾ? ಪೇತ್ರ, ಲಾಸ್ಟ್ ವಚನ, ಪೇತ್ರನ ಬರ್ದ ಎರಡನೇ ಪೇತ್ರ. ಈ ಒಂದು ವಚನ ಕೇಳಿಸ್ಕೊಳ್ರಿ, ಹೋಗ್ಬೇಡ್ರಿ, 5 ನಿಮಿಷ ಚೇರ್ ಬಿಟ್ಟು ಹೋಗ್ಬೇಡ್ರಿ. ಮೊದಲನೇ ಅಧ್ಯಾಯ 2 ಪೇತ್ರ 1:5. 2 ಪೇತ್ರ 1:5. ನಾನು ಇದನ್ನು ಮುಗಿಸಿ ನಾನು ಹೋಗ್ತೇನೆ. ಎಲ್ಲ ಹೇಳ್ರಿ, ನಂಬಿಕೆಯನ್ನು ಬೆಳೆಸಬೇಕು, ಹೆಚ್ಚಿಸಬೇಕು, ಅಪ್ಗ್ರೇಡ್ ಫೇತ್. ಆಮೆನ್. ಓಕೆ. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು ಮತ್ತೆ ಕೇಳಿಸ್ಕೊಳ್ತಾ ಇದ್ದೀವಿ. ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ನಿಮ್ಮ ನಂಬಿಕೆಗೆ ಕೂಡಿಸಿರಿ ಅಂತ ಹೇಳ್ತದೆ. ನಂಬಿಕೆ ಬುನಾದಿ ಇದ್ದಂಗೆ. ಈ ನಂಬಿಕೆಗೆ ನಾವು ಸೇರಿಸ್ಬೇಕಂತೆ, ಒಂದೊಂದು ಮೇಲೆ ಕಟ್ಟಬೇಕು ನಂಬಿಕೆ ಮೇಲೆ. ಸೊ ಅಲ್ಲಿ ಏನು ಹೇಳ್ತದೆ, ಒಂದೊಂದು ಏನಂತೆ ನಂಬಿಕೆಗೆ. ನೋಡ್ರಿ, ನಂಬಿಕೆಗೆ ಓದಮ್ಮ ಅದನ್ನು. ನಂಬಿಕೆಗೆ ಸದ್ಗುಣ, ಕನ್ನಡದಲ್ಲಿ ಒಂದೊಂದು ಗುಣಲಕ್ಷಣ ಓದು, ಮತ್ತೆ ಓದು ಪುನಃ. ನಂಬಿಕೆಗೆ ಏನು ಸೇರಿಸಬೇಕಂತ? ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ಭಕ್ತಿಯನ್ನು, ಸಹೋದರ ಸ್ನೇಹವನ್ನು, ಪ್ರೀತಿಯನ್ನು ಓದು. ಪ್ರೀತಿಯನ್ನು ಕೂಡಿಸಿರಿ. ಕಾನ್ಫಿಡೆಂಟ್ ಆಗಿ ಓದಮ್ಮ, ಫುಲ್ ಸ್ಟಾಪ್ ಬರೋವರಿಗೆ. ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ನೀನು ಓದಿಲ್ಲ ಅಂದ್ರೆ ಅವ್ರು ಅರ್ಧ ಕೇಳಿಸ್ಕೊಂತಾರೆ, ಅರ್ಧನೇ ಅರ್ಥ ಆಗ್ತದೆ, ಅರ್ಧ ನಂಬಿಕೆ ಬರ್ತದೆ. ಓಕೆ, ಸರಿನಾ? ಸೊ
ನಮ್ಮ ಪ್ರೀತಿಗೆ, ನಮ್ಮ ನಂಬಿಕೆಗೆ, ಪ್ರೀತಿಗೆ ಮಧ್ಯದಲ್ಲಿ ದೇವರಂಥ ಪ್ರೀತಿ, ಇವೆರಡರ ಮಧ್ಯದಲ್ಲಿ ನಾವು ಕೂಡಿಸಬೇಕಂತೆ. ಸದ್ಗುಣ ಕೂಡಿಸಬೇಕು, ಭಕ್ತಿ ಕೂಡಿಸಬೇಕು, ಜ್ಞಾನವನ್ನು ಕೂಡಿಸಬೇಕು, ಸೆಲ್ಫ್ ಕಂಟ್ರೋಲ್, ಟೆಂಪರೆನ್ಸ್ ಅಂತ ಹೇಳ್ತದೆ. ಅಂದರೆ ಏನು ಗೊತ್ತಾ, ನಂಬಿಕೆ ಇರುವಂಥವರು ಹತೋಟಿಯಲ್ಲಿರ್ತಾರೆ, ನಿಯಂತ್ರಣ, ತಮ್ಮಂಥವು ನಿಯಂತ್ರಣ ಮಾಡಿಕೊಳ್ತಾರೆ. ಉದ್ರೇಕ ಇರುವಂಥವ್ರಲ್ಲ ನಂಬಿಕೆ ಇರುವಂಥವ್ರು. ಹಲ್ಲೆಲೂಯಾ. ಈ ನಂಬಿಕೆ ಇವನ್ನ ಏನು ಮಾಡ್ಬೇಕಂತೆ, ಸೇರಿಸ್ಬೇಕಂತೆ, ಒಂದೊಂದು ಸೇರಿಸ್ಬೇಕು. ಪರೀಕ್ಷೆ ಮಾಡಿಕೊಳ್ಳೋಣ, ನಮಗೆ ಈ ಒಂದು ನಂಬಿಕೆಗೆ ಇವೆಲ್ಲ ಇದಾವ. ನಂಬಿಕೆಗೆ ಕೊನೆಯದಾಗಿ ಪ್ರೀತಿ ನಾವು ಸೇರಿಸಬೇಕು. ಸಹೋದರ ಸ್ನೇಹ ಅಂತ ಹೇಳ್ತದೆ ಇಂಗ್ಲಿಷ್ ಬೈಬಲಿ, ಸಹೋದರರ ಪ್ರೀತಿ. ಇಬ್ರಿಯ 14 ಮೊದಲನೇ ವಚನ, ಸಹೋದರರ ಪ್ರೀತಿ ಹೆಚ್ಚಾಗಲಿ ಅಂತ ಹೇಳ್ತಾನೆ. ಸಹೋದರ ಅಂದರೆ ಸಹೋದರಿ, ದೇವರನ್ನು ನಂಬಿದಂಥ ಮಕ್ಕಳ ಪರವಾಗಿರುವಂಥ ಪ್ರೀತಿ. ಆಮೇನ್. ನಾವು ಇವುಗಳನ್ನು ಸೇರಿಸಿದರೆ, ಓದಮ್ಮ ಮುಂದೆ ಓದ, ಇವಾಗ ಕೇಳಿಸ್ಕೊಡ್ರಿ ಕೊನೆಯ ವಚನ. ಇವು ನಿಮ್ಮಲ್ಲಿದ್ದು ಈ ಎಲ್ಲ ಸಂಗತಿಗಳು ನಿಮ್ಮಲ್ಲಿ ಇದ್ದು ಹೆಚ್ಚುತ್ತಾ ಬಂದರೆ, ನಂಬಿಕೆಗೆ ಸೇರಿಸಬೇಕಾದಂತ ಎಲ್ಲ ಸಂಗತಿಗಳು ಇದ್ದು ಹೆಚ್ಚುತ್ತಾ ಬಂದರೆ, ಅಂದ್ರೆ ಹೆಚ್ಚಾಗಬೇಕು, ಕಡಿಮೆ ಇರಬಾರ್ದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತವೆ. ಆಲಸ್ಯ ಸರಿಗೋದು, ಆಲಸ್ಯಗಾರರು, ಸಾಗಿ ಯಾವತ್ತ ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತದೆ. ಇಂಗ್ಲಿಷ್ ಬೈಬಲಲ್ಲಿ ಯು ವಿಲ್ ನಾಟ್ ಬಿ ಬ್ಯಾರನ್ ನೈದರ್ ವಿಲ್ ಬಿ ಅನ್ಫ್ರೂಟ್ಫುಲ್. ಅಂದರೆ ಫಲ ಕೊಡದೇ ಇರುವವರು ಮತ್ತು ಬಂಜೆಯರಾಗಿ ನೀವಿರುವುದಿಲ್ಲ. ಆತ್ಮಿಕವಾಗಿ ಯಾರ್ಯಾರು ನಂಬಿಕೆಗೆ ಸೇರಿಸ್ತಾ ಹೋಗ್ತಾರೋ ಇವುಗಳು ಹೆಚ್ಚಾಗ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಆತ್ಮಿಕ ಬಂಜೆತನ ಅನ್ನುವುದೇ ಇರೋದಿಲ್ಲ. ಫಲ ಬೀರದಂತೆ ಇರುವಂಥ ಸ್ಥಿತಿ ಇರೋದೇ ಇಲ್ಲ. ಎಷ್ಟು ಜನಕ್ಕೆ ನಾವು ಆತ್ಮಿಕವಾಗಿ ಫಲ ಬೀರುವವರಾಗಿರಬೇಕು. ಯೋಹಾನ 15:16, ನೀವು ನನ್ನನ್ನು ಆರಿಸಿಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಫಲ ಬೀರಬೇಕೆಂತಲೂ ಆ ಫಲವು ನಿಲ್ಲಬೇಕೆಂತಲೂ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇನ್ನೂ ಹೇಳ್ತಾನೆ ಅದೇ ಅಧ್ಯಾಯದಲ್ಲಿ, ನಾನು ಆ ಕೊಂಬೆಗಳನ್ನು, ಫಲ ಬೀರದಿರುವಂಥ ಕೊಂಬೆಗಳನ್ನು ಮುರಿದು ಆ ಫಲ ಇನ್ನೂ ಹೆಚ್ಚು ಕೊಡುವಂತೆ ನಾನು ತಂದೆ ಆತನು ಅಪೇಕ್ಷಿಸ್ತಾನೆ. ಹಲ್ಲೆಲೂಯಾ. ನಂಬಿಕೆ, ನಾವು ಅಮೂಲ್ಯವಾದಂಥ ನಂಬಿಕೆ, ಇದನ್ನು ನಾವು ಹೆಚ್ಚಿಸಿಕೊಂಡಾಗ ಇವುಗಳು ಹೆಚ್ಚಾದ ಹೋದರೆ ನಾವು ಎಂದಿಗೂ ಆತ್ಮಿಕ ಬಂಜೆತನಕ್ಕೆ ಬರೋದಿಲ್ಲ. ಫಲ ಬೀರದೇ ಇರುವಂಥ ಸ್ಥಿತಿ ಇರೋದೇ ಇಲ್ಲ. ನಮ್ಮ ಪ್ರತಿ ಹಂತದಲ್ಲಿ, ಜೀವಿತದ ಪ್ರತಿ ಹಂತದಲ್ಲಿ ನಂಬಿಕೆಯ ಬೆಳವಣಿಗೆಯಲ್ಲಿ ಅಥವಾ ಸೇರಿಸ್ತಾ ಹೋದರೆ, ಹೆಚ್ಚಿಸ್ತಾ ಹೋದರೆ ನಾವು ಯಾವಾಗಲೂ ಜಯದ ಮೇಲೆ ಜಯ, ಮಹಿಮೆಗಿಂದ ಮಹಿಮೆಗೆ, ನಂಬಿಕೆಯಿಂದ ಉನ್ನತ ಮಟ್ಟದ ನಂಬಿಕೆಗೆ, ಅದ್ಭುತದಿಂದ ಹೆಚ್ಚಿನ ಅದ್ಭುತಕ್ಕೆ, ಪರಿವರ್ತನೆಯಿಂದ ಉನ್ನತ ಪರಿವರ್ತಕ್ಕೆ ನಾವು ಆ ರೀತಿಯಲ್ಲಿ ಒಂದನಂತರ ಮೇಲ್ಮಟ್ಟಕ್ಕೆ ನಾವು ಹೋಗುವವರಾಗಿದ್ದೇವೆ. ಇದರಿಂದ ನಮಗಲ್ಲ, ಆ ಯೇಸುವಿಗೆ ಮಹಿಮೆಯಾಗುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಮ್ಮ ನಂಬಿಕೆಯನ್ನು ನಾವು ಹೆಚ್ಚಿಸಿಕೊಳ್ಳಬೇಕು. ಇವುಗಳು ನಾವು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು. ಆಗ ನಮಗೆ ಆತ್ಮಿಕ ಬಂಜೆತನ ಇರೋದಿಲ್ಲ, ಫಲ ಬೀರದೇ ಇರುವಂಥ ಸ್ಥಿತಿ ಇರೋದಿಲ್ಲ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ಫಲವತ್ತಾಗಿರಬೇಕು, ಎಷ್ಟು ಜನ ನಾವು ಆತ್ಮಿಕವಾಗಿ ಫಲ ಬೀರ್ತಾ ಇರಬೇಕು. ಆಮೆನ್. ಬಂಜೆತನ ಇರಲೇಬಾರ್ದು. ಕಣ್ಣುಗಳನ್ನು ಮುಚ್ಚೋಣ. ಇವತ್ತು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ನಾವು ಆತನಿಗೆ ಹೇಳೋಣ. ನಮ್ಮ ಒಂದು ದೇವರು ಅನೇಕ ಸಂಗತಿಗಳು ನಮಗೆ ತೋರಿಸಿದ್ದಾನೆ, ನಾನಾ ಸಂಗತಿಗಳು ನಮಗೆ ತೋರಿಸಿದ್ದಾನೆ. ನಾವು ಆತನಿಗೆ ನಾವು ಒಪ್ಪಿಸಿಕೊಡೋಣ. ವಾಕ್ಯ ಹೇಳುತ್ತೆ, ನಿಮ್ಮ ವಿಶ್ವಾಸದ ಪ್ರಾರಂಭಿಕನು ಮತ್ತು ಮುಕ್ತಾಯ ಮಾಡುವವನು ಆದಂಥ ಯೇಸುವನ್ನೇ ನೀವು ನೋಡುತ್ತಾ ಇರುವಾಗ ನೀವು ಎಂದಿಗೂ ಎಡುವುದಿಲ್ಲ. ನಮ್ಮ ವಿಶ್ವಾಸದ ಪ್ರಾರಂಭಿಕನು ಮುಕ್ತಾಯ ಮಾಡುವವನು ಯಾರು? ಯೇಸು. ಇವತ್ತು ಪ್ರಾರ್ಥನೆ ಮಾಡಿರಿ, ಆ ಯೇಸುವಿಗೆ ಕೈಗಳನ್ನೆತ್ತಿ ಹೇಳ್ರಿ, ಹಾಲೆಲೂಯ, ಹಾಲೆಲೂಯ. ಓ ಸ್ತೋತ್ರ, 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 ಸ್ತೋತ್ರ. ವಂದನೆ. ಕೊಯರವರು ಮೇಜಿನ ಮೇಲೆ ಬರಬೇಕಾಗಿ, ಸ್ಟೇಜ್ಗೆ ಬರಬೇಕಾಗಿ ಕೇಳ್ತುಕೊಳ್ತೇನೆ. ಹಾಲೆಲೂಯ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ, ಪ್ರತಿಯೊಬ್ಬರು ನಾವು ಪ್ರಾರ್ಥನೆ ಮಾಡೋಣ. ಇದು ಒಳ್ಳೆ ಸಮಯ, ದೇವರಿಗೆ ನಾವು ನುಡಿಯುವಂಥ ಸಮಯ. ನಮ್ಮ ನಂಬಿಕೆಗೆ ನಾವು, ದೇವರು ಹೇಳ್ತಿದ್ದಾನೆ, ಆ ನಂಬಿಕೆ ಇಲ್ಲದೆ ಹೋದರೆ, ಅಪನಂಬಿಕೆ ದುಷ್ಟ ಹೃದಯ ಅಂತೆ, ದೇವರಿಗೆ ಅಸಹ್ಯ. ಅಪನಂಬಿಕೆ ದುಷ್ಟ ಹೃದಯ. ದೇವರು ಆ ಕಲ್ಲಂಥ ಹೃದಯವನ್ನು ತೆಗೆದು ಹಾಕಲಿ. ದೇವರು ಆ ಒಂದು ತನಗೆ ಇಷ್ಟವಾದಂಥ
ಆತನನ್ನು ತೃಪ್ತಿಪಡಿಸುವಂಥ ಆ ನಂಬಿಕೆಯ ಪರಿಪೂರ್ಣ ಜೀವಿತವನ್ನು ನಾವು ಜೀವಿಸೋಣ ಪ್ರಿಯರೇ. ಯಾವ ಆತ್ಮಿಕ ಬಂಜೆತನ ಇರುವುದಿಲ್ಲ. ಯೇಸುವಿನ ನಾಮದಲ್ಲಿ ದೇವರಿಗೆ ಫಲ ಬೀರುವವರಾಗಿ ಸದಾ ನಾವು ಆ ರೀತಿಯಲ್ಲಿ ನಂಬಿಕೆಯಲ್ಲಿ ದೃಢವಾಗಿದ್ದು ಬೆಳೆಯುತ್ತಾ ನಾವು ಬದುಕುತ್ತೇವೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಕರ್ತನೆ, ನಮ್ಮ ಜೀವಿತಗಳಲ್ಲಿ ಕರ್ತನೆ ಸ್ವಾಮಿ, ನಂಬಿಕೆಗೆ ಕೂಡಿಸದೇ ಇರುವಂಥ ಯಾವುದೇ ಸಂಗತಿ, ಕಳೆಯುವಂಥ ಸಂಗತಿಗಳು ಯಾವುದೇ ಇರಲಿ, ಅವುಗಳನ್ನು ತೆಗೆದು ಹಾಕು. ನಾನು ನನ್ನ ಹೃದಯದಿಂದ, ನನ್ನ ಜೀವದಿಂದ ಅವುಗಳನ್ನು ತೆಗೆಯುತ್ತೇನೆ. ಕಳೆಯುವ ಸಂಗತಿಗಳು ಬೇಡ, ಆದರೆ ನಂಬಿಕೆಗೆ ಕೂಡಿಸುವಂಥ ಕೆಲಸಗಳು, ಕಾರ್ಯಗಳು ನನ್ನಲ್ಲಿ ಆಗಲಿ. ಯೇಸುವೇ, ನಾನು ನಿನಗೆ ಒಳಪಡುತ್ತೇನೆ. ನೀನೇ ದೇವರು, ನೀನೇ ಯಜಮಾನನು. ಕರ್ತನ ಸ್ವಾಮಿ, ನಂಬಿಕೆಯನ್ನು ನೀನು ನೋಡಿ ಸಂತೋಷ ಪಡುವಂಥ, ಮೆಚ್ಚುವಂಥ ದೇವರು, ತೃಪ್ತಿ ಪಡುವಂಥ ದೇವರಾಗಿದೆ. ಕರ್ತನ ಸ್ವಾಮಿ, ಆ ರೀತಿಯಲ್ಲಿ ನಾವು ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ, ಒಂದು ಸೇವೆಯಾಗಿ ಕರ್ತನೆ ನಿನ್ನನ್ನು ತೃಪ್ತಿಪಡಿಸುವಂಥ ಆ ನಂಬಿಕೆಯ ಜೀವಿತವನ್ನು ನಾವು ಓಡುವವರಾಗಿ, ನಿನ್ನನ್ನೇ ನೋಡುತ್ತಾ ಈ ಒಂದು ಓಟದಲ್ಲಿ ಎಲ್ಲ ಭಾರಗಳನ್ನು ಸುಲಭವಾಗಿ ಹತ್ತಿಕೊಳ್ಳುವಂಥ ಪಾಪಗಳನ್ನು ಬಿಟ್ಟು ನಾವು ಯೇಸುವನ್ನೇ, ನಮ್ಮ ನಂಬಿಕೆಯ ಪ್ರಾರಂಭಿಕನು ಮುಕ್ತಾಯ ಮಾಡುವಾದಂಥ ಯೇಸುವನ್ನೇ ನೋಡುತ್ತಾ ನಮ್ಮ ಓಟವನ್ನು ನಾವು ಉತ್ತಮ ರೀತಿಯಲ್ಲಿ ಓಡುವರಾಗುವಂತೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್.